ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ದುರ್ಗಾಮಾಯಿಂದ ಮೆಸೇಜಸ್ನ ತರ್ತಾ ಇದ್ದೀವಿ. ಸೊ ದುರ್ಗಾಮ್ಮ ನಮಗೆ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಏನು ನಮ್ಮ ಗಮನಕ್ಕೆ ತರಬೇಕಂತ ಅಂದ್ಕೊಳ್ತಾ ಇದ್ದಾರೆ, ಏನು ಮಾತುಕತೆ ಮಾಡಬೇಕಂತ ಅಂದ್ಕೊಳ್ತಾ ಇದ್ದಾರೆ, ನಮ್ಮ ಜೊತೆ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ದುರ್ಗಾಮಾಯಿಂದ ಈ ಬ್ಯೂಟಿಫುಲ್ ಮೆಸೇಜಸ್. ಲೆಟ್ಸ್ ಸ್ಟಾರ್ಟ್ ಇವತ್ತಿನ ರೀಡಿಂಗ್. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್ ವಿತ್ ಕಾರ್ಡ್ ನಂಬರ್ 60. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್ ವಿತ್ ಕಾರ್ಡ್ ನಂಬರ್ 16. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಈ ಸಮಯದಲ್ಲಿ ದುರ್ಗಾಮಾಯಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್, ಇವತ್ತಿನ ಮೆಸೇಜಸ್ಸು ದುರ್ಗಾಮಾಯಿಂದ. ಅಗೇನ್ ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಸಂದೇಶ, ನಿಮ್ಮ ಮಾತುಕತೆ ದುರ್ಗಾಮ್ಮ ಜೊತೆ. ಮೊದಲನೇದಾಗಿ ದುರ್ಗಾಮಾಯಿಂದ ಬರ್ತಾ ಇರೋಂಥ ಸಂದೇಶ, ಒಂದು ಇಮೇಜನ್ನ, ವಿಷನನ್ನು ತೋರಿಸ್ತಾ ಇರೋದು. ಈ ಕೆಸರಲ್ಲಿ ಸಿಗಾಕೊಂಡಿರೋಂಥ ಆನೆನ ತೋರಿಸ್ತಾ ಇರೋದು. ಆನೆ ನಡ್ಕೊಳ್ತಾ ಹೋಗ್ತಾ ಇರತ್ತೆ, ಅಲ್ಲಿ ಕೆಸರಿದೆ ಅಂತ ಗೊತ್ತಾಗೋದಿಲ್ಲ. ಸಡನ್ನಾಗಿ ಆ ಕೆಸರೊಳಗಡೆ ಜಾರಿ ಬಿದ್ದು ಆಚೆ ಬರೋಕ್ಕಾಗ್ದಿಲ್ಲ, ಸ್ಟ್ರಗಲ್ ಮಾಡಿ ಅಲ್ಲೇ ಸಿಗಾಕೊಂಡು ಸಿಲುಕೊಂಡಿರೋ ಥರ ಒಂದು ಇಮೇಜನ್ನ ಅಥವಾ ವಿಷನನ್ನು ತೋರಿಸ್ತಾ ಇರೋದು. ಸೊ ಏನು ಮಾಡೋದು ಅಂತ ಗೊತ್ತಾಗ್ದಿರಾ ಆ ಬಾಡಿ ವೇಟ್ಗೆ ಅದು ಮೂವ್ ಮಾಡ್ತಾ ಇನ್ನೂ ಆಳವಾಗಿ ಅದರಲ್ಲಿ ಕುಸ್ದು ಹೋಗ್ತಾ ಇರೋ ಥರ ತೋರಿಸ್ತಾ ಇರೋದು. ಹಾಗೆ ದಾರಿನಲ್ಲಿ ನಡ್ಕೊಂಡು ಹೋಗುವಂಥ ಜನರು ಆನೆ ಸಿಗಾಕೊಂಡಿರೋದನ್ನ ನೋಡಿ ಯಾವುದಾದ್ರೂ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿ ಸಪೋರ್ಟ್ಗೆ ನಿಂತಿರೋ ಅಂಥ ಇಮೇಜನ್ನು ತೋರಿಸ್ತಾ ಇರೋದು. ಸೊ ದುರ್ಗಾಮ್ಮ ಹೇಳ್ತಾ ಇರೋದು ಈ ಒಂದು ಇಮೇಜ್ ಅಥವಾ ಈ ವಿಷನ್ನ ಪ್ರಕಾರ, ಸೊ ನೀವು ಯಾವುದಾದ್ರೂ ಒಂದು ಪರಿಸ್ಥಿತಿನಲ್ಲಿ ಸಿಗಾಕೊಂಡಿದ್ರೆ ಅಥವಾ ಸಿಲುಕೊಂಡಿರೋ ಥರ ಅನಿಸಿದ್ರೆ, ಅಥವಾ ಆ ಜಾಗದಿಂದ ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಮುಂದೆ ಏನು ಮಾಡಬೇಕು ಅಂತ ಹೇಳಿ ನನಗೆ ತೋಚ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ, ನಿಮಗೆ ಬೇಕಾಗಿರೋ ಸಪೋರ್ಟನ್ನ ಅಥವಾ ನಿಮಗೆ ಬೇಕಾಗಿರೋಂಥ ನಾಲೆಜ್ನ, ಇನ್ಫಾರ್ಮೇಷನ್ನ ದುರ್ಗಾಮ್ಮ ಈ ಸಮಯದಲ್ಲಿ ನಿಮಗೆ ತರ್ತಾ ಇರೋವಂಥದ್ದು. ನಿಮಗೆ ಬೇಕಾಗಿರೋಂಥ ಮನಃಶಾಂತಿ, ಕ್ಲಾರಿಟಿ ಆಫ್ ಮೈಂಡ್, ಆ ಪೀಸ್ನ ನಿಮ್ಮ ಜೀವನಕ್ಕೆ ಈ ಸಮಯದಲ್ಲಿ ತರ್ತಾ ಇರೋದು. ಯಾಕೆಂದರೆ ಈ ಸಿಕ್ಕಾಕೊಂಡಿರೋವಂಥದ್ದು ಮೇ ಬಿ ಇದ್ರ ಬಗ್ಗೆ ಓವರ್ ಆಗಿ ಥಿಂಕ್ ಮಾಡಿ ಅದೇ ಜಾಗದಲ್ಲಿ ಸ್ಟಕ್ ಆಗಿರ್ಬೋದು, ಅಥವಾ ಈ ಪರಿಸ್ಥಿತಿ ಏನಾಗ್ಬೋದು ಅಂತ ಹೇಳಿ ಆಲೋಚನೆ ಮಾಡಿ ಸ್ವಲ್ಪ ಓವರ್ವೆಲ್ಮ್ ಆಗಿರ್ಬೋದು ಈ ಸಮಯದಲ್ಲಿ ನಿಮಗೆ. ಬಟ್ ದುರ್ಗಾಮ್ಮ ಹೇಳ್ತಾ ಇರೋದು ಆನೆನ ಕಾಪಾಡೋದಕ್ಕೆ ಹೋಗ್ತಾ ಇರೋಂಥ ಜನರಿಗೆ ಅವರ ಮನಸ್ಸಲ್ಲಿ ಕೂತು ದುರ್ಗಾಮ್ಮ ಅವ್ರನ್ನ ಆನೆನ ಕಾಪಾಡೋದಕ್ಕೆ ಕಳಿಸ್ತಾ ಇರೋ ಥರ ಒಂದು ವಿಷನನ್ನು ತೋರಿಸ್ತಾ ಇರೋದು. ಸೊ ಖಂಡಿತವಾಗ್ಲೂ ನಿಮ್ಮ ಒಂದು ಪರಿಸ್ಥಿತಿನ ದುರ್ಗಾಮ್ಮ ಅರ್ಥ ಮಾಡ್ಕೊಂಡಿದ್ದಾರೆ, ನಿಮ್ಮ ಪ್ರೇಯರ್ಸ್ನ ದುರ್ಗಾಮ್ಮ ಕೇಳಿಸ್ಕೊಂಡಿದ್ದಾರೆ, ನೀವೇನು ಹೇಳೋ ಪ್ರಯತ್ನ ಪಡ್ತಿದ್ದೀರಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಬಟ್ ನೀವು ಸ್ವಲ್ಪ ಹೆಲ್ಪನ್ನ ಕಳಿಸೋ ತನಕ ಅಥವಾ ನಿಮಗೆ ಬೇಕಾಗಿರೋ ಸಪೋರ್ಟ್ ನಿಮಗೆ ಸಿಗೋ ತನಕ ತುಂಬ ಓವರಾಗಿ ಆಲೋಚನೆ ಮಾಡಿದಿರಾ, ಜೀವನ ಇಲ್ಲೇ ಮುಗ್ದೋಯ್ತು ಅಂಥೇಳಿ. ಈಗ ಆ ಆನೆ ಪರಿಸ್ಥಿತಿ ನೆನೆಸ್ಕೊಂಡಾಗ ಎಷ್ಟು ಭಯದಲ್ಲಿರುತ್ತೆ, ಅಲ್ಲಿಗೆ ಜೀವನ ಮುಗ್ದೋಯ್ತು ಅನ್ನೋವಂಥ ಒಂದು ಭಯ ಇರುತ್ತೆ. ಅಲ್ಲಿಂದ ಯಾವತ್ತಿಗೂ ಇನ್ನು ನಾನು ಆಚೆ ಬರಲ್ಲ, ಇಲ್ಲೇ ಇವತ್ತಿಗೆ ನನ್ನ ಜೀವನ ಮುಗ್ದೋಯ್ತು, ಫ್ಯಾಮಿಲಿ ಏನಾಗುತ್ತೆ, ಮಕ್ಕಳೇನಾಗ್ತಾರೆ, ನಾನು ಯಾವತ್ತಾದ್ರೂ ತಿರ್ಗಾ ಆ ಮಕ್ಕಳನ್ನ ಅಥವಾ ನನ್ನ ಫ್ಯಾಮಿಲಿನ ನಾನು ನೋಡ್ತೀನೋ ಅನ್ನೋವಂಥ ಭಯ ಇರ್ಬೋದು, ಎಷ್ಟೊಂದು ಓವರ್ ಥಿಂಕಿಂಗ್ ಇರ್ಬೋದು. ಬಟ್ ಬರ್ತಾ ಇರೋವಂಥ ಹೆಲ್ಪು ಪಾಪ ಆನೆಗೆ ಗೊತ್ತಿರೋದಿಲ್ಲ, ದೇವರು ಅಥವಾ ಹೈಯರ್ ಪವರ್ಸು ಸಪೋರ್ಟನ್ನು ಕಳಿಸ್ತಾ ಇರೋವಂಥ ಸತ್ಯ ಆನೆಗೆ ಗೊತ್ತಿರೋದಿಲ್ಲ. ಬಟ್ ಇವತ್ತು ದುರ್ಗಾಮ್ಮ ನಿಮ್ಮ ರೀಡಿಂಗಲ್ಲಿ ಹೇಳ್ತಾ ಇರೋದು ನಿಮಗೆ ಬೇಕಾಗಿರೋ ಅಂಥ ಸಪೋರ್ಟು ಅಥವಾ ಮಾರ್ಗದರ್ಶನ ಅಥವಾ ಕ್ಲಾರಿಟಿ ಆಫ್ ಮೈಂಡು, ಈ ಸಿಚುವೇಶನ್ನಿಂದ ಆಚೆ ಹೇಗೆ ಬರೋದು ಅನ್ನೋವಂಥ ತಿಳುವಳಿಕೆ, ಮತ್ತು ಈ ಸಿಚುವೇಶನಿಂದ ಹೇಗೆ ನೀವು ಬಿಡುಗಡೆ ಪಡೆಯೋದು ಅನ್ನೋವಂಥ ಒಂದು ಅಂಡರ್ಸ್ಟ್ಯಾಂಡಿಂಗು, ಕ್ಲಾರಿಟಿ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ನೀವು ಸಿಗಾಕೊಂಡಿರೋಂಥ ಜಾಗ ಬಂದು ಪರ್ಮನೆಂಟ್ ಅಲ್ಲ, ಅಥವಾ ನೀವಿರೋವಂಥ ಜಾಗ ಬಂದು ಪರ್ಮನೆಂಟ್ ಅಲ್ಲ. ಎಸ್ಪೆಷಲಿ ಅದು ನಿಮಗೆ ಕಷ್ಟ ಆಗಿರುವಂಥ ಸಿಚುವೇಶನ್ ಆಗಿದ್ದರೆ, ಈ ಸಿಚುವೇಶನಿಂದ ಮೂವ್ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಸ್ವಲ್ಪ ಓವರ್ವೆಲ್ಮ್ ಆಗಿದ್ದರೆ,
ಓವರ್ ಆಗಿ ಆಲೋಚನೆ ಮಾಡ್ತಾ ಇದ್ರೆ ಅದೇ ಸಿಚುವೇಶನ್ ಬಗ್ಗೆ ದುರ್ಗಮ್ಮ ಹೇಳ್ತಾ ಇರೋದು. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಬೇಕಾಗಿರುವಂಥ ಹೆಲ್ಪ್ ಸಪೋರ್ಟು ನಿಮಗೆ ಕೈ ಕೊಟ್ಟು ಆಚೆ ನಿಮ್ಮನ್ನ ಆ ಕೆಸರಿಂದ ಅಥವಾ ಸಿಗಾಕೊಂಡಿರೋಂಥ ಒಂದು ಪರಿಸ್ಥಿತಿಯಿಂದ ಆಚೆ ಎಳೆಯೋದಕ್ಕೆ ನಿಮಗೆ ಬೇಕಾಗಿರುವಂಥ ಜನರು ಇರ್ಬೋದು, ಅಥವಾ ಆಪರ್ಚುನಿಟಿ ಇರ್ಬೋದು, ಹೆಚ್ಚಿಗೆ ಸ್ಯಾಲ್ರಿ ಬರುವಂಥ ಜಾಬ್ ಇರ್ಬೋದು, ನಿಮ್ಮನ್ನ ಪ್ರೀತಿಸೋವಂಥ ಪಾರ್ಟ್ನರ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ನೀವು ಸದ್ಯದ ಪರಿಸ್ಥಿತಿನಲ್ಲಿ ಎಲ್ಲಿ ಸಿಗಾಕೊಂಡಿರೋ ಥರ ಇದೆ, ಅದರಿಂದ ಬೇಕಾಗಿರುವಂಥ ಬಿಡುಗಡೆನ, ಬೇಕಾಗಿರುವಂಥ ಸಪೋರ್ಟನ್ನು ದುರ್ಗಮ್ಮ ಈ ಸಮಯದಲ್ಲಿ ನಿಮಗೆ ತರ್ತಾ ಇರೋವಂಥದ್ದು. ದಟ್ ಈಸ್ ಅ ಬ್ಯೂಟಿಫುಲ್ ಮೆಸೇಜ್ ಆ್ಯಂಡ್ ಬ್ಯೂಟಿಫುಲ್ ಕನ್ಫರ್ಮೇಷನ್. ಲೈಕ್ ನಿಮ್ಮ ಹೋಪ್ನ, ನಿಮ್ಮ ನಂಬಿಕೆನ ಸ್ಟ್ರಾಂಗ್ ಮಾಡೋದಕ್ಕೆ ಬಂದಿರೋ ಥರ ಇದೆ ದುರ್ಗಮ್ಮ ಇವತ್ತು ಈ ರೀಡಿಂಗ್ ಮುಖಾಂತರ. ಯಾಕೆಂದರೆ ಈ ಸಮಯದಲ್ಲಿ ನೀವು ಓವರ್ ಥಿಂಕ್ ಮಾಡೋದ್ರಿಂದ ಯಾವುದೇ ಉಪಯೋಗ ಆಗೋದಿಲ್ಲ. ದುರ್ಗಮ್ಮ ಹೇಳ್ತಾ ಇರೋದು ಜಸ್ಟ್ ರೈಡ್ ದ ವೇವ್. ಯಾಕೆಂದರೆ ಹೈ ಟೈಡ್ ಇದ್ದಾಗ, ಸಮುದ್ರದಲ್ಲಿ ಹೈ ಟೈಡ್ ಇದ್ದಾಗ ನೀವು ಸ್ವಿಮ್ ಮಾಡೋದಕ್ಕಾಗೋದಿಲ್ಲ ಅಂತ ಹೈ ಟೈಡಲ್ಲಿ. ಯಾಕೆಂದರೆ ಅದು ರಭಸವಾಗಿ ನಿಮ್ಮನ್ನು ಕೊಚ್ಕೊಂಡು ತೊಗೊಂಡು ಹೊಟ್ಟೋಗುತ್ತೆ. ಆ್ಯಂಡ್ ಇಟ್ ಈಸ್ ನಾಟ್ ಪಾಸಿಬಲ್ ಅಟ್ ಆಲ್ ಹೈ ಟೈಡಲ್ಲಿ ನಾವು ಸ್ವಿಮ್ ಮಾಡೋದು. ಸೊ ದುರ್ಗಮ್ಮ ಹೇಳ್ತಾ ಇರೋದು ದ ಸ್ಮಾರ್ಟ್ ಥಿಂಗ್, ಇಂಟೆಲಿಜೆಂಟ್ ಥಿಂಗ್ ಈ ಸಮಯದಲ್ಲಿ ನಾವು ಮಾಡೋಕ್ಕಾಗೋದು ಟು ಗೋ ವಿತ್ ದ ಫ್ಲೋ. ಆ ಕರೆಂಟ್ ಯಾವ ಒಂದು ಫ್ಲೋನಲ್ಲಿದೆ ಆ ಫ್ಲೋನಲ್ಲಿ ಲೈಕ್ ಐ ಆಮ್ ಗೋಯಿಂಗ್ ಟು ಲೆಟ್ ಗೋ ಆ ಪ್ರೆಷರ್ನ, ಓವರ್ ಥಿಂಕಿಂಗಿನ ನಾನು ಡ್ರಾಪ್ ಮಾಡಿ ಸಿಚುವೇಶನ್ ಸಾಲ್ವ್ ಆಗುತ್ತೆ ಅನ್ನೋ ನಂಬಿಕೆಯಿಂದ ಐ ಆಮ್ ಗೋಯಿಂಗ್ ಟು ಗೋ ವಿತ್ ದ ಫ್ಲೋ. ಈ ಸಿಚುವೇಶನ್ ರಿಸಾಲ್ವ್ ಆಗ್ತಾ ಹೋಗುತ್ತೆ ಅಥವಾ ನಾನು ಏನು ಮಾಡಬೇಕಂತ ಗೊತ್ತಾಗುತ್ತೆ ಅಂತ ಹೇಳಿ ಯಾವಾಗ ನಾವು ಆ ಕರೆಂಟ್, ಆ ನೀರನ್ನು ಕರೆಂಟ್ ಅಗೇನ್ಸ್ಟ್ ಸ್ವಿಮ್ ಮಾಡೋದನ್ನು ಬಿಟ್ಟು ಆ ಫ್ಲೋನಲ್ಲಿ ಹೋಗೋದಕ್ಕೆ ಕಲಿತೀವಿ, ಆವಾಗ ಸ್ವಲ್ಪ ಲೈಫ್ ಈಸಿ ಆಗುತ್ತೆ. ಮತ್ತು ಇಷ್ಟೊಂದು ನೋವಾಗೋದಿಲ್ಲ, ಇಷ್ಟೊಂದು ಬೇಜಾರಾಗೋದಿಲ್ಲ. ಆ್ಯಂಡ್ ದ್ಯಾಟ್ ಈಸ್ ದ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ದುರ್ಗಮ್ಮಯಿಂದ. ಎಲ್ಲ ಟೈಮೂ ನೀವು ಸ್ವಿಮ್ ಮಾಡೋದಕ್ಕಾಗೋದಿಲ್ಲ. ಕೆಲವೊಂದು ಸಲ ನೀವು ನೇಚರ್ನ ನಂಬಿ ನಿಮ್ಮ ಎರಡು ಕೈನೂ ಬಿಡಬೇಕಾಗತ್ತೆ, ಸೊ ದ್ಯಾಟ್ ನೇಚರ್ ಕ್ಯಾನ್ ಟೇಕ್ ಯು, ನೀವು ಹೋಗಬೇಕಾಗಿರೋಂಥ ಜಾಗಕ್ಕೆ. ಬಿಕಾಸ್ ಯು ಹ್ಯಾವ್ ಸೋ ಮಚ್ ಆಫ್ ಸಪೋರ್ಟ್ ಆ್ಯಂಡ್ ಲವ್ ಹೈಯರ್ ಪವರ್ಸಿಂದ ಮತ್ತು ದುರ್ಗಮ್ಮಯಿಂದ. ಎಸ್ಪೆಷಲಿ ಇವತ್ತಿನ ಮೆಸೇಜ್ ಎಲ್ಲ ದುರ್ಗಮ್ಮಯಿಂದ ಬರ್ತಾ ಇರೋದು, ಆ ಇಂಟೆನ್ಷನನ್ನು ಸೆಟ್ ಮಾಡಿರೋದು. ಸೊ ರೈಡ್ ದ ವೇವ್, ಡೋಂಟ್ ಸ್ವಿಮ್ ಅಗೇನ್ಸ್ಟ್ ದ ಕರೆಂಟ್. ಆ ಕರೆಂಟ್ಗೆ ಅಗೇನ್ಸ್ಟ್ ಆಗಿ, ಟೈಡ್ಗೆ ವಿರುದ್ಧವಾಗಿ ಸ್ವಿಮ್ ಮಾಡೋದು, ಫೈಟ್ ಮಾಡೋದು, ಆರ್ಗ್ಯೂ ಮಾಡೋದು, ಇದೇ ರೀತಿ ಆಗಬೇಕಂತ ಅಂದ್ಕೊಳ್ಳೋದು, ಇಷ್ಟೇ ಟೈಮ್ ಲೈನಲ್ಲಿ ಆಗಬೇಕು ಅಂತ ಅಂದ್ಕೊಳ್ಳೋದು, ಅದ್ರ ಬಗ್ಗೆ ಮತ್ತೆ 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 ಓವರ್ ಥಿಂಕ್ ಮಾಡೋದು. ಲೈಕ್ that is what is creating ಇಷ್ಟೊಂದು ಟೆನ್ಷನನ್ನು. ಈ ಕೆಸರಲ್ಲಿ ಸಿಗಾಕೊಂಡಾಗಲೂ ಅಷ್ಟೇ, ನಾವು ಯಾವಾಗ ಅಲ್ಲಿಂದ ಬಿಡಿಸ್ಕೊಳ್ಳೋದಕ್ಕೆ ಲೈಕ್ ಟ್ರೈ ಟು ಮೂವ್ ಅ ಲಾಟ್, ಇನ್ನೂ ಜೋರಾಗಿ, ಇನ್ನೂ ಗಟ್ಟಿಯಾಗಿ ಸಿಗಾಕೊಳ್ತಾ ಹೋಗ್ತೀವಿ ಆ ಕೆಸರೊಳಗಡೆಗೆ. ಸೊ ದುರ್ಗಮ್ಮ ಹೇಳ್ತಾ ಇರೋದು ಲೈಕ್ ಡೋಂಟ್ ಓವರ್ ಡೂ ಈ ಸಿಚುವೇಷನಲ್ಲಿ, ಡೋಂಟ್ ಓವರ್ ಥಿಂಕ್. ಸ್ವಲ್ಪ ಈ ಸಿಚುವೇಷನಿಂದ ನೀವು ಆಚೆ ಬಂದರೆ, ಅಥವಾ ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಸ್ವಲ್ಪ ಕಡಿಮೆ ಮಾಡಿದಾಗ, ಯಾವ ರೀತಿ ಸಪೋರ್ಟು ನಿಮಗೆ ಬೇಕು ಅಥವಾ ಯಾವುದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದು ನಿಮ್ಮ ಜೀವನಕ್ಕೆ ಬರೋದು ಇನ್ನೂ ಈಸಿ ಆಗುತ್ತೆ. ಬಿಕಾಸ್ ವಿ ನೋ ನಿಮಗೇನು ಬೇಕು ಅಂತ ಹೇಳಿ. ನೀವು ಅಂದ್ಕೊಂಡಿರೋ ಥರ ಬರದೇ ಇರ್ಬೋದು, ಬಟ್ ಇಟ್ ವಿಲ್ ಕಮ್ ಟು ಯು ಬೇರೆ ರೀತಿಯಿಂದ, ಬೇರೆಯವ್ರ ಮುಖಾಂತರದಿಂದ ಅಥವಾ ಬೇರೆ ಒಂದು ವಿಧಾನದಿಂದ. ಸೊ ಹೋಪ್ಫುಲಿ ನಿಮಗೆ ಈ ಮೆಸೇಜ್ ರೆಸನೇಟ್ ಆಗ್ತಾ ಇದೆ ಅನಿಸುತ್ತೆ. ಯಾಕೆಂದರೆ ಈ ರೀಡಿಂಗ್ ಕಂಪ್ಲೀಟಾಗಿ ನಿಮ್ಮ ನಂಬಿಕೆನ ಸ್ಟ್ರಾಂಗ್ ಮಾಡೋದಕ್ಕೆ ಮಾತ್ರ ನಾವು ಪ್ರಯತ್ನ ಪಡ್ತಾ ಇರೋದು ಈ ರೀಡಿಂಗ್ ಮುಖಾಂತರ. ಗ್ರೂಪ್ ನಂಬರ್ 1, ಲೈಕ್ ವಿ ವಾಂಟ್ ಯು ಟು ಬಿ ಸೋ ಸ್ಟ್ರಾಂಗ್ ಈ ಸಮಯದಲ್ಲಿ ಆ್ಯಂಡ್ ಬಿಲೀವ್ ದಟ್ ದುರ್ಗಮ್ಮ, ಹೈಯರ್ ಪವರ್ಸ್ ನಿಮ್ಮ ಸಪೋರ್ಟ್ಗೆ ಇದ್ದಾರೆ. ನೀವು ಒಂಟಿ ಅಲ್ಲ, ನೀವು ಸಿಗಾಕೊಂಡಿಲ್ಲ. ಸಿಗಾಕೊಳ್ಳೋದು ಅನ್ನೋದೇ ಒಂದು ಇಲ್ಯೂಷನು, ದ್ಯಾಟ್ ಈಸ್ ನಾಟ್ ರಿಯಲ್. ಎಲ್ಲ ಪರಿಸ್ಥಿತಿಯಿಂದನೂ ನಾವು ಆಚೆ ಬರೋದಕ್ಕೆ ಸಾಧ್ಯ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ, ಅಥವಾ ಎಲ್ಲ ಲೈಕ್ ಡೋರ್ನ ಬೀಗನ ಲಾಕ್ ಇದ್ಮೇಲೆ ಕೀ ಇರಲೇಬೇಕು ಅಂತ ಹೇಳ್ತಾರಲ್ಲ, ಕೀ ಮಾಡ್ದಿರ ಬರೀ ಲಾಕ್ ಮಾಡೋದಿಲ್ಲ ಯಾರೂ. ಸೊ ಪ್ರತಿಯೊಂದು ಲಾಕ್ಗೂ ದೇರ್ ವಿಲ್ ಬಿ ಅ ಕೀ ಆ್ಯಂಡ್ ಯು ವಿಲ್ ನೋ ವಾಟ್ ಟು ಡೂ, ಏನು ಮಾಡಬೇಕು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಬಟ್ ಆ್ಯಸ್ ಆಫ್ ನೌ ಪ್ಲೀಸ್ ಡೋಂಟ್ ಓವರ್ ಥಿಂಕ್ ಆ್ಯಂಡ್ ವಿ ಆರ್ ಸಪೋರ್ಟಿಂಗ್ ಯು. ನಿಮಗೆ ಬೇಕಾಗಿರೋವಂಥ ಒಂದು ಸಪೋರ್ಟನ್ನು ನಿಮ್ಮ ಜೀವನಕ್ಕೆ ತರೋವಂಥ ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ. ಬಟ್ ನಿಮ್ಮ ಓವರ್ ಥಿಂಕಿಂಗಿಂದ ಇದು ನಿಮಗೆ ಕಾಣಿಸ್ದೇ ಇರ್ಬೋದು, ಅಥವಾ ಗೊತ್ತಾಗದೇ ಇರ್ಬೋದು, ಅಥವಾ ಅದನ್ನು ಸ್ವಲ್ಪ ದೂರ ತಳ್ತಾ ಇರ್ಬೋದು, ಇನ್ನೂ ಬೇಗ ಬರೋದನ್ನು ಡಿಲೇ ಆಗ್ತಿರ್ಬೋದು. ಯಾ, ಜಸ್ಟ್ ರೈಡ್ ದ ವೇವ್ ರೈಟ್ ನಾವು ಗ್ರೂಪ್ ನಂಬರ್ 1. ಸೊ ನಿಮ್ಮ
ದುರ್ಗಮ್ಮ ಈ ರೀಡಿಂಗ್ ಥ್ರೂ ನಿಮ್ಮ ಅಫರ್ಮೇಷನ್ ಬಂದು ಐ ಆಮ್ ಗೋಯಿಂಗ್ ಟು ಟ್ರಸ್ಟ್, ಐ ವಿಲ್ ಬಿಲೀವ್ ದ ಹೈಯರ್ ಪವರ್ಸ್ ಅಥವಾ ಐ ವಿಲ್ ರೈಡ್ ದ ವೇವ್. ಸೊ ಸ್ವಿಮ್ ಮಾಡೋದಕ್ಕಾಗೋದಿಲ್ಲ ಇವಾಗ, ತುಂಬ ಹೈ ಟೈಡ್ಸ್ ಇರೋ ಥರ ಇದೆ ನಿಮ್ಮ ಜೀವನದಲ್ಲಿ. ಸೊ ಡೋಂಟ್ ಟ್ರೈ ಟು ಸ್ವಿಮ್, ಜಸ್ಟ್ ರೈಡ್ ದ ವೇವ್. ಆಬ್ಸಲ್ಯೂಟ್ಲಿ ಲುಕ್ ಎಟ್ ದ್ಯಾಟ್. 2 ಕಾರ್ಡಲ್ಲೂ ಅಷ್ಟೇ ಆ ವೇವ್ನ ರೈಡ್ ಮಾಡ್ತಾ ಇರೋದು. ಇಲ್ಲಿ ಡ್ರ್ಯಾಗನ್ ಮೇಲೆ ರೈಡ್ ಮಾಡ್ತಾ ಇರೋದು, ಮತ್ತು ಇಲ್ಲಿ ಸ್ವಾನ್ ಮೇಲೆ ರೈಡ್ ಮಾಡ್ತಾ ಇರೋದು. ಸೊ ಇಟ್ ಈಸ್ ಟೈಮ್ ಫಾರ್ ಯು ಟು ರೈಡ್ ದಿಸ್ ವೇವ್. ಗ್ರೂಪ್ ನಂಬರ್ 1, ಲೈಕ್ ನಿಮ್ಮ ಕೈಯಲ್ಲಿ ಇದು ಸಾಧ್ಯ. ನೀವೇನನ್ನ ಅಂದ್ಕೊಳ್ತಾ ಇದ್ದೀರಾ, ಅಥವಾ ಏನನ್ನ ಬೇಕು, ಅಥವಾ ಏನನ್ನ ಅಚೀವ್ ಮಾಡಬೇಕು, ಅಥವಾ ಏನನ್ನ ಮ್ಯಾನಿಫೆಸ್ಟ್ ಮಾಡಬೇಕು, ಅದೆಲ್ಲನೂ ನಿಮ್ಮ ಕೈಯಲ್ಲಿ ಸಾಧ್ಯ. ನೀವು ಅಂದ್ಕೊಂಡಿರೋ ಅಷ್ಟು ಫಾಸ್ಟಾಗಿ ಅದು ಆಗದೇ ಇರ್ಬೋದು, ಬಟ್ ನೀವು ಕರೆಕ್ಟಾಗಿರುವಂತಹ ಜಾಗದಲ್ಲಿ, ಕರೆಕ್ಟಾಗಿರುವಂಥ ಸಮಯಕ್ಕೆ ತಲುಪ್ತೀರಾ. ಅಲ್ಲಿಗೆ ತಲುಪಿಸೋ ಅಂಥ ಒಂದು ಸಪೋರ್ಟು ನಿಮಗೆ ಖಂಡಿತವಾಗ್ಲೂ ಸಿಗತ್ತೆ, ಅಥವಾ ನಿಮಗೆ ಗೊತ್ತಾಗತ್ತೆ ಯಾವ ರೀತಿ ಇದನ್ನು ಮಾಡಬೇಕು ಅಂತ ಹೇಳಿ. ವಿ ಹ್ಯಾವ್ ದ ಡ್ರ್ಯಾಗನ್. ಡಿಸ್ಕವರ್ ಯುವರ್ ಕರೇಜ್, ಡೋಂಟ್ ಗೆಟ್ ಡಿಸ್ಹಾರ್ಟೆಂಡ್. ಕೆಲವೊಂದು ಫೇಲ್ಯೂರ್ಸ್ಗಳಿಂದ, ಕೆಲವೊಂದು ಸೆಟ್ ಬ್ಯಾಕ್ಗಳಿಂದ ನಾವು ಅಂದ್ಕೊಂಡಿರೋ ರೀತಿ ಆಗದೆ ಇದಕ್ಕೆ ಮಾತ್ರಕ್ಕೆ ಯಾವತ್ತಿಗೂ ಇದು ಆಗೋದಿಲ್ಲ ಅಂತಲ್ಲ, ಅಥವಾ ಇದು ನಮಗೆ ವಿ ಡೋಂಟ್ ಡಿಸರ್ವ್ ದಿಸ್ ಅಂತ ಅಲ್ಲ. ಇಟ್ ಜಸ್ಟ್ ಮೀನ್ಸ್ ಬೇರೆ ದಾರಿ ಇರ್ಬೋದು, ಬೇರೆ ವಿಧಾನ ಇರ್ಬೋದು, ಅಥವಾ ಬೇರೆ ಅಪ್ರೋಚ್ ಅಥವಾ ಬೇರೆ ಪರ್ಸ್ಪೆಕ್ಟಿವ್ ಬೇಕಾಗಿರ್ಬೋದು, ಅಥವಾ ಸ್ವಲ್ಪ ಪೇಷನ್ಸ್ ಆಗಿರಬೇಕಾಗಿರ್ಬೋದು ನಾವು, ಅಥವಾ ಸ್ವಲ್ಪ ವೇಟ್ ಮಾಡಬೇಕಾಗಿರ್ಬೋದು ಈ ಸಿಚುವೇಶನ್ ಸ್ವಲ್ಪ ತಿಳಿ ಆಗೋದಕ್ಕೆ. ಬಟ್ ಯಾ, ಗ್ರೂಪ್ ನಂಬರ್ 1, ಯು ಆರ್ ವೆರಿ ಸ್ಟ್ರಾಂಗ್, ವೆರಿ ವೆರಿ ಪವರ್ಫುಲ್ ಸೋಲ್ಸ್. ಎಷ್ಟೇ ಪವರ್ಫುಲ್ ಆಗಿದ್ದರೂ ಕೆಲವೊಂದು ಸಲ ನಾವು ಆ ಕರೆಕ್ಟ್ ಟೈಮ್ಗೆ, ಕರೆಕ್ಟ್ ಮೂವ್ಗೆ ನಾವು ವೇಟ್ ಮಾಡಬೇಕಾಗಿರತ್ತೆ. ಆ್ಯಂಡ್ ಯು ವಿಲ್ ಸ್ಟಾರ್ಟ್ ಮೂವಿಂಗ್ ಫಾರ್ವರ್ಡ್. ಗ್ರೂಪ್ ನಂಬರ್ 1, ಬೇಸಿಕ್ಲಿ ನಿಮಗೆ ದುರ್ಗಮ್ಮ ಹೇಳ್ತಾ ಇರೋದು, ನೀವು ಸಿಗಾಕೊಂಡಿಲ್ಲ, ನೀವಲ್ಲಿ ಸ್ಟಕ್ ಆಗಿಲ್ಲ. ಯು ಕ್ಯಾನ್ ಮೂವ್ ಆ್ಯಂಡ್ ಯು ವಿಲ್ ಮೂವ್. ಗಿವ್ ಇಟ್ ಸಮ್ ಟೈಮ್. ಸ್ವಲ್ಪ ಪೇಷನ್ಸ್ ಆಗಿರಿ. ಎನರ್ಜಿಗಳು ನಿಮ್ಮ ಸುತ್ತ ಇರುವಂಥ ಹೈ ಟೈಡಿ, ಹೈ ಎನರ್ಜೀಸು, ಅಥವಾ ನಿಮ್ಮನ್ನು ಆ ಜಾಗದಲ್ಲಿ ಹಿಡಿದಿಟ್ಟಿರೋ ಅಂಥ ಈ ಸ್ಟಕ್ ಆಗಿರೋವಂಥ ಒಂದು ಫೀಲಿಂಗ್ ಬಂದು ಸ್ಲೋ ಆಗಿ ರಿಲೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಆ್ಯಸ್ ಆಫ್ ನೌ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ನೋಡ್ಕೊಳ್ಳೋದು ಈ ಸಮಯದಲ್ಲಿ ತುಂಬ ಮುಖ್ಯ. ಲೈಕ್ ನೀವು ಓವರ್ ಥಿಂಕ್ ಮಾಡಿ ಈ ಸಿಚುವೇಶನ್ ಬಗ್ಗೆ, ಮೇ ಬಿ ಯು ಓವರ್ವೆಲ್ಮ್ಡ್. ಯಾವ ಒಂದು ಸಿಚುವೇಶನನ್ನು ನೀವು ಕ್ಲಿಯರ್ ಆಗಿ ನೋಡದೇ ಇರ್ಬೋದು ಇವಾಗ. ಸೊ ದೆರ್ ಇಸ್ ಸಮ್ ಕೈಂಡ್ ಆಫ್ ಅನ್ಕಂಫರ್ಟಬಲ್ ಫೀಲಿಂಗ್. ಸೊ ಮತ್ತು ಈ ಕಾರ್ಡಲ್ಲಿ ಲೈಕ್ ಈ ಟೈಗರ್ ಇರೋದು ದುರ್ಗಮ್ಮ, ಅದು ಐ ಥಿಂಕ್ ಹುಲಿ ಅನಿಸುತ್ತೆ ವಾಹನ. ಬಟ್ ಇಲ್ಲಿ ಟೈಗರ್ ಇರೋದು ಚಾಮುಂಡೇಶ್ವರಿದು ಟೈಗರ್, ಹುಲಿ, ಸಿಂಹ, ಇದೆಲ್ಲ ಗಾಡೆಸ್ ಎನರ್ಜಿಗೆ ಸಂಬಂಧಪಟ್ಟಿರೋವಂಥದ್ದು. ಸೊ ಈ ಕಾರ್ಡಲ್ಲಿ ನೀವು ಈ ಟೈಗರ್ ಜೊತೆ ಮಲ್ಕೊಂಡಿರೋದು, ಟೈಗರ್ ಬಂದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು. ಸೊ ಇದು ಬಂದು ಗಾಡೆಸ್ ಬಂದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದಕ್ಕೆ ಸಂಕೇತ. ಇದು ನಿಮಗೆ ತೋರಿಸ್ತಾ ಇರೋದು ಇವತ್ತು ದುರ್ಗಮ್ಮ, ಯು ಆರ್ ಪ್ರೊಟೆಕ್ಟೆಡ್. ಈಗ ಅವ್ರ ಜೊತೆ ಎಷ್ಟು ಕ್ಲೋಸ್ ಆಗಿರೋದನ್ನು, ಅವ್ರ ಜೊತೆ ನಿಮಗಿರೋಂಥ ಕನೆಕ್ಷನನ್ನು, ಸೊ ಯಾವತ್ತೂ ನಿಮ್ಮನ್ನು ನಾವು ಬಿಟ್ಟಿಲ್ಲ, ನೀವು ಯಾವತ್ತೂ ಒಂಟಿ ಇಲ್ಲ ಅನ್ನೋವಂಥ ಸತ್ಯನ ನಿಮಗೆ ತೋರಿಸ್ತಾ ಇರೋದು ಈ ಸಮಯದಲ್ಲಿ. ಗ್ರೂಪ್ ನಂಬರ್ 1, ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಕಾರ್ಡ್. ಇಟ್ಸ್ ಲೈಕ್ ಯು ಆರ್ ಅ ಸ್ಮಾಲ್ ಚೈಲ್ಡ್. ಆ ಸಣ್ಣ ಮಗು ಥರ ನೀವು. ಮತ್ತು ಈ ಹುಲಿ ಬಂದು ನಿಮ್ಮನ್ನು ಕಾಪಾಡ್ತಾ ಇರೋದು, ನಿಮ್ಮ ಸ್ಪಿರಿಟ್ ಅನಿಮಲ್, ನಿಮ್ಮ ಸ್ಪಿರಿಟ್ ಗೈಡ್ ಥರ. ಆ್ಯಂಡ್ ಬ್ಯೂಟಿಫುಲ್ ಕನ್ಫರ್ಮೇಷನ್ ಆಲ್ಸೋ. ದುರ್ಗಮ್ಮ ಇರ್ಬೋದು, ಚಾಮುಂಡೇಶ್ವರಿ ಇರ್ಬೋದು, ಯಾವ ಗಾಡೆಸ್ನ ನೀವು ಪ್ರೇ ಮಾಡ್ತೀರಾ, ಇದು ಅವರ ಸಂಕೇತ, ಅವರ ಸೂಚನೆ ನಿಮ್ಮ ಜೊತೆ ಇರೋದಕ್ಕೆ ಕೊಡ್ತಾ ಇರುವಂಥ ಕನ್ಫರ್ಮೇಷನ್ ಇದು. ಗ್ರೂಪ್ ನಂಬರ್ 1, ಯು ಆರ್ ನಾಟ್ ಅಲೋನ್, ಯು ಆರ್ ಲವ್ಡ್ ಬೈ ಗಾಡೆಸ್. ಗಾಡೆಸ್ ಲವ್ಸ್ ಯು ಸೋ ಮಚ್. ಸೊ ನಿಮ್ಮ ಆತಂಕ ಬಂದು ನಮ್ಗೆ ಅರ್ಥ ಆಗುತ್ತೆ, ಯಾಕೆಂದರೆ ಇದು ಈ ರೀತಿ ಆಗಬೇಕಂತ ಅಂದ್ಕೊಂಡಿದ್ರೆ ಅದಾಗಲಿಲ್ಲ, ಅಥವಾ ಡಿಲೇ ಆಗ್ತಿರ್ಬೋದು. ಬಟ್ ಬಿಲೀವ್ ಅಸ್, ಟೇಕ್ ಇಟ್ ಸ್ಲೋ. ಸ್ವಲ್ಪ ಸ್ಲೋ ಆದ್ರೂ ಪರವಾಗಿಲ್ಲ. ನೀವು ತಲುಪಬೇಕಾಗಿರೋಂಥ ಜಾಗಕ್ಕೆ ನೀವು ತಲುಪ್ತೀರಾ. ನಿಮಗೆ ಬರಬೇಕಾಗಿರೋವಂಥದ್ದು, ನಿಮಗೆ ದಕ್ಕಬೇಕಾಗಿರುವಂಥದ್ದು, ನಿಮಗೆ ಈ ಲೈಫ್ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿರುವಂಥದ್ದು, ಇದು ನಿಮಗೆ ಅಂತ ಬರೆದಿರೋ ಅಂಥದ್ದನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ. ಅದು ಬಂದೇ ಬರುತ್ತೆ, ನೀವು ಎಕ್ಸ್ಪೀರಿಯನ್ಸ್ ಮಾಡೇ ಮಾಡ್ತೀರಾ. ಸ್ವಲ್ಪ ಡಿಲೇ ಆದ್ರೂ ಪರವಾಗಿಲ್ಲ. ಸೊ ಡೋಂಟ್ ವರಿ. ಯು ಆರ್ ಸೋ ಲವ್ಡ್ ಆ್ಯಂಡ್ ಯು ಆರ್ ಪ್ರೊಟೆಕ್ಟೆಡ್. ಅದು ಇಂಪಾರ್ಟೆಂಟಾಗಿ ಮೇನಾಗಿ ಬರ್ತಾ ಇರೋವಂಥ ಮೆಸೇಜಸ್ಸು ದುರ್ಗಮ್ಮಯಿಂದ ನಿಮಗೆ. ಗ್ರೂಪ್ ನಂಬರ್ 1,
ಸೊ ನೆಕ್ಸ್ಟ್ 2 ಕಾರ್ಡ್ಸ್ ಬಂದು ಡಿಸ್ರಪ್ಷನ್. ಇದೇ ಎನರ್ಜಿ ಸ್ಟಾರ್ಟಿಂಗಿಂದನೂ ಬರ್ತಾ ಇರೋದು. ಲೈಕ್ ಕಟ್ ಹಾಕಿರೋ ಥರ, ಸಿಗಾಕೊಂಡಿರೋ ಥರ, ಇಲ್ಲಿಂದ ಮೂವ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಥರ, ಸ್ವಲ್ಪ ಕನ್ಫ್ಯೂಷನು, ಸ್ವಲ್ಪ ಓವರ್ ಥಿಂಕಿಂಗು, ಲೈಕ್ ಲಾಡ್ ಆಫ್ ಡಿಸ್ಟಾರ್ಷನ್, ಡಿಸ್ಕನೆಕ್ಷನ್ ಮತ್ತು ಅನ್ಕಂಫರ್ಟಬಲ್ ಫೀಲಿಂಗು ಈ ಕಾರ್ಡಲ್ಲಿ ಬರ್ತಾ ಇರೋದು. ದರ್ ಇಸ್ ಲಾಡ್ ಆಫ್ ಡಿಸ್ರಪ್ಷನ್ ಎನರ್ಜಿ, ಲೈಕ್ ಸ್ವಲ್ಪ ರೆಸ್ಟ್ಲೆಸ್ ಎನರ್ಜಿ ಈ ಕಾರ್ಡಲ್ಲಿ. ಮತ್ತು ಈ ಕಾರ್ಡಲ್ಲಿ ನಿಮಗೆ ತೋರಿಸ್ತಾ ಇರೋದು ಸಪೋರ್ಟ್. ಲೈಕ್ ಸ್ಟಾರ್ಟಿಂಗಿನೂ ಹೇಳ್ತಾ ಇರೋದು ಆನೆ ಸಿಗಾಕೊಂಡಿರೋ ವಿಷನನ್ನು ತೋರಿಸಿದ್ದು, ಕೈ ಕೊಟ್ಟು ಆನೆನ ಆಚೆಗೆ ಹೇಗೆ ತೆಗೆಯೋದು, ಆ ಸಪೋರ್ಟ್ ಕಳಿಸ್ತಾ ಇರೋದಕ್ಕೆ ಕನ್ಫರ್ಮೇಷನ್ ಆಗಿದ್ದು ಗ್ರೂಪ್ ನಂಬರ್ 1. ಲೈಕ್ ಈ ಹೆಲ್ಪಿಂಗ್ ಹ್ಯಾಂಡ್, ಈ ಸಪೋರ್ಟ್, ಇದು ಗಾಡೆಸ್ದಿರ್ಬೋದು, ನಿಮ್ಮ ಹೈಯರ್ ಪವರ್ಸ್ ಇರ್ಬೋದು, ದುರ್ಗಾಮದಿರ್ಬೋದು, ನಿಮಗೆ ಕೈ ಕೊಟ್ಟು ನಿಮ್ಮನ್ನ ಈ ಪರಿಸ್ಥಿತಿಯಿಂದ ಪ್ರೀತಿಯಾಗಿ ಆಚೆ ಹೇಗೆ ತರೋದು ಅನ್ನುವಂಥ ಇನ್ಫಾರ್ಮೇಷನನ್ನು, ನಾಲೆಜನ್ನ, ಸಪೋರ್ಟನ್ನು ದುರ್ಗಮ್ಮ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ತರ್ತಾ ಇರೋದು. ಸೊ ಡೋಂಟ್ ವರಿ, ಯು ಆರ್ ನಾಟ್ ಅಲೋನ್. ಗ್ರೂಪ್ ನಂಬರ್ 1. ಸೊ ಲಾಸ್ಟ್ ಕಾರ್ಡ್ ಬಂದು ಅಗೇನ್ ವಿ ಹ್ಯಾವ್ ಲಯನ್, ಟೈಗರ್, ಲಯನ್ ಎಲ್ಲ ದುರ್ಗಮ್ಮ ಗಾಡೆಸ್ ಎನರ್ಜೀಸು ಗ್ರೂಪ್ ನಂಬರ್ 1. ಸೊ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಕನ್ಫರ್ಮೇಷನ್. ಬೇಸಿಕ್ಲಿ ಈ ರೀಡಿಂಗಲ್ಲಿ ನಿಮಗೆ ದುರ್ಗಮ್ಮ ಅವರ ಪ್ರೆಸೆನ್ಸ್ನ ನಿಮ್ಮ ಜೀವನದಲ್ಲಿ ಇರೋದನ್ನು ತೋರಿಸ್ತಾ ಇರೋದು. ನಿಮ್ಮ ಈ ಗೊಂದಲಕ್ಕೆ ಬೇಕಾಗಿರುವಂಥ ಉತ್ತರ ಬರ್ತಾ ಇದೆ ಅನ್ನೋದನ್ನು ಹೇಳ್ತಾ ಇರೋದು. ನೀವಿಲ್ಲಿ ಸ್ಟಕ್ ಆಗಿಲ್ಲ, ನೀವಿಲ್ಲಿ ಸಿಗಾಕೊಂಡಿಲ್ಲ, ಈ ಪರಿಸ್ಥಿತಿ ಇಂಪ್ರೂವ್ ಆಗುತ್ತೆ, ಮತ್ತೆ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಮುಂದೆ ಹೋಗೋದಕ್ಕೆ ಶುರು ಮಾಡ್ತೀರಾ, ಅಥವಾ ಮುಂದೆ ಹೋಗೋದಕ್ಕೆ ಬೇಕಾಗಿರುವಂಥ ನಾಲೆಜ್, ಇನ್ಫಾರ್ಮೇಷನ್, ಸಪೋರ್ಟು ನಿಮಗೆ ಬರುತ್ತೆ ಅನ್ನೋದನ್ನು ಹೇಳ್ತಾ ಇರೋದು. ಆ್ಯಂಡ್ ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ರೀಡಿಂಗ್. ಗ್ರೂಪ್ ನಂಬರ್ 1, ಲೈಕ್ ಡೋಂಟ್ ವರಿ ಅಂತ ಹೇಳೋದಕ್ಕೆ ದುರ್ಗಮ್ಮ ಬಂದಿರೋದು. ವಿತ್ ಆಲ್ ಹರ್ ಪ್ರೆಸೆನ್ಸ್, ವಿತ್ ಹರ್ ಅನಿಮಲ್ಸ್, ಸ್ಪಿರಿಟ್ ಅನಿಮಲ್ಸ್, ಲಯನ್ ಆ್ಯಂಡ್ ಟೈಗರ್, ಟು ಕನ್ವೆ ಅವರ ಮೆಸೇಜನ್ನ, ಅವರ ಲವ್ನ, ಅವರ ಸಪೋರ್ಟ್ನ, ಅವ್ರ ಬೆಂಬಲನ, ಅವರು ನಿಮ್ಮ ಜೊತೆ ಇರೋ ಅಂಥ ಕನ್ಫರ್ಮೇಷನನ್ನು ಈ ರೀಡಿಂಗ್ ಮುಖಾಂತರ ನಿಮಗೆ ತಂದಿರೋದು ಗ್ರೂಪ್ ನಂಬರ್ 1. ಸೊ ಹೋಪ್ಫುಲಿ ಇದು ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ರೆಸನೇಟ್ ಆಗಿದ್ದರೆ, ನಿಮ್ಗೆ ಇಷ್ಟ ಆಗಿದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಹಿಡಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಯು ಆರ್ ಸೋ ಲವ್ಡ್ ದುರ್ಗಮ್ಮ ಇಂದ. ಆ್ಯಂಡ್ ಟೇಕ್ ಕೇರ್, ಲವ್ ಯು, ಬಾಯ್. ಸ್ವಾಗತ. ಗ್ರೂಪ್ ನಂಬರ್ 2. ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಮೆಸೇಜಸ್ಸು, ಗೈಡೆನ್ಸು, ಮಾತುಕತೆ ದುರ್ಗಮ್ಮ ಜೊತೆ. ಗ್ರೂಪ್ ನಂಬರ್ 2, ನಿಮ್ಮ ರೀಡಿಂಗ್ನ ಶುರು ಮಾಡೋದು ಇಟ್ ವಾಸ್ ನಾಟ್ ಈಸಿ ಆ್ಯಟ್ ಆಲ್. ಫಸ್ಟ್ ಗ್ರೂಪ್ ರೀಡಿಂಗಿಗೂ ನಿಮ್ಮ ರೀಡಿಂಗಿಗೂ ಶುರು ಮಾಡೋದಕ್ಕೆ ಮಧ್ಯದಲ್ಲಿ ಅಟ್ಲೀಸ್ಟ್ 45 ಮಿನಿಟ್ಸ್ ಟೈಮು ಬೇರೆ ವಿಚಾರದಲ್ಲಿ ವೇಸ್ಟ್ ಆಗಿದ್ದು. ಮೊದಲನೇದು, ನಿಮ್ಮ ಈ ಸಿಗ್ನಿಫಿಕೇಟರ್ ಕಾರ್ಡ್ ಎಲ್ಲಿ ಹೋಯಿತು ಅಂತ ಗೊತ್ತಿರಲಿಲ್ಲ. ಯಾಕೆಂದರೆ ಎರಡೂ ಪಕ್ಕನೇ ಇಟ್ಟಿದ್ದು. ಗ್ರೂಪ್ ನಂಬರ್ 1 ನಿಮ್ಮದು 2 ಸಿಗ್ನಿಫಿಕೇಟರ್ ಕಾರ್ಡುನು. ಅವ್ರ ರೀಡಿಂಗ್ ಆದಮೇಲೆ ನಿಮ್ಮ ರೀಡಿಂಗ್ ಶುರು ಮಾಡೋದಕ್ಕೆ ಮೆಡಿಟೇಟ್ ಮಾಡಿಬಿಟ್ಟು ಕಾರ್ಡ್ ನೋಡಿದರೆ ಕಾರ್ಡ್ ಎಲ್ಲೂ ಸಿಗ್ತಿರ್ಲಿಲ್ಲ. ಐ ಹ್ಯಾಡ್ ಟು ಸ್ಟಾಪ್. ಎಲ್ಲ ಕಡೆ ಹುಡುಕಿ ಎಲ್ಲಿ ಹೋಯಿತು ಅಂತ ಗೊತ್ತಿಲ್ದಿರ ಎಲ್ಲ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಎಲ್ಲ ಡೆಕ್ನ ಹುಡುಕಿ, ಎಲ್ಲ ಕಾರ್ಡ್ಸ್ನ ಹುಡುಕಿ, ಎಲ್ಲ ಬಾಕ್ಸಸ್ನ ಹುಡುಕಿ, ಸಮ್ ಹಾವ್ ಇದು ಬೇರೆ ಡೆಕ್, ಬೇರೆ ಬಾಕ್ಸ್ ಒಳಗಡೆ ಹೊರಟೋಗಿತ್ತು. ನಿಮ್ಮ ಈ ಕಾರ್ಡು ಯಾವ ರೀತಿ ಆ ಮಿಸ್ಟೇಕ್ ಆಯಿತು ಅಂತ ಗೊತ್ತಿಲ್ಲ. ಸೊ ನಿಮ್ಮ ಕಾರ್ಡ್ ಸಿಕ್ಕಿ ಓಕೆ ಫೈನಲಿ ಸಿಕ್ತು ಅಂತ ಹೇಳಿ ಮತ್ತೆ ಡೀಪ್ ಬ್ರೆತ್ ತೊಗೊಂಡು ನಿಮ್ಮ ರೀಡಿಂಗ್ ಶುರು ಮಾಡೋದಕ್ಕೆ ಕೂತ್ಕೊಂಡಾಗ ದೇರ್ ವಾಸ್ ಲಾಡ್ ಆಫ್ ಡಿಸ್ಟರ್ಬೆನ್ಸಸ್, ಲೈಕ್ ಡೋರ್ ಬೆಲ್ಸ್, ಮತ್ತು ನಮ್ಮ ಮನೆಯಲ್ಲಿರೋಂಥ ಪೆಟ್ ಆ ಡಾಗ್ ಕೂಡ ವಿಪರೀತವಾಗಿ ಇರಿಟೇಟ್ ಮಾಡೋದಕ್ಕೆ ಶುರು ಆಯಿತು. ಆ್ಯಂಡ್ ದೆನ್ ಐ ಹ್ಯಾಡ್ ಟು ಫಿಸಿಕಲಿ ಗೆಟ್ ಅಪ್ ಆ್ಯಂಡ್ ಗೋ ಆ್ಯಂಡ್ ಪ್ಲೇ ವಿತ್ ಹಿಮ್. ಸ್ವಲ್ಪ ಹೊತ್ತು ಅವನನ್ನು ಸಮಾಧಾನ ಮಾಡಿ, ಕೋಕೋ ಅಂತ ನಮ್ಮ ನಾಯಿ ಹೆಸರು, ಅವನ ಜೊತೆ ಸ್ವಲ್ಪ ಆಟ ಆಡಿ ಅವನನ್ನು ಸ್ವಲ್ಪ ಸಮಾಧಾನ ಮಾಡಿ ರಿಲ್ಯಾಕ್ಸ್ ಮಾಡಿ ಅವ್ನು ಕೂತ್ಕೊಂಡ್ಮೇಲೆ ಸರಿ ತಿರ್ಗಾ ರೀಡಿಂಗ್ ಮಾಡೋದಕ್ಕೆ ಕೂತ್ಕೊಂಡೆ. ಸೊ ಲಾಡ್ ಆಫ್ ಡಿಸ್ಟರ್ಬೆನ್ಸಸ್. ಗ್ರೂಪ್ ನಂಬರ್ 2 ಗ್ರೂಪ್ ನಂಬರ್ 1ಇಂದ ನಿಮ್ಮ ರೀಡಿಂಗ್ಗೆ ಬರೋ ಅಷ್ಟರಲ್ಲಿ ಸೊ ಇದೆಲ್ಲ ಆಗಿ ಏನಿದು, ಏನು ನಡೀತಾ ಇದೆ ಈ ಗ್ರೂಪಲ್ಲಿ, ಎನರ್ಜಿ ಹೇಗಿದೆ ಅಂತ ತಿಳ್ಕೊಳ್ಳೋ ಅಂಥ ಪ್ರಯತ್ನ ಪಟ್ಟಾಗ ನನಗೆ ತೋರಿಸಿದಂಥ ವಿಷನ್ ಬಂದು, ಲೈಕ್ ನೀವು ಈಗ ತಾನೇ ಕಸ ಗುಡಿಸಿ ಹೋಗಿರ್ತೀರ, ಲೈಕ್ ಮನೆ ಮುಂದೆ ಎಲ್ಲ ಗುಡಿಸಿ ನೀರು ಹಾಕಿ ಹೋಗಿರ್ತೀರ, ಪಕ್ಕದ ಮನೆಯವರು ಅವ್ರ ಮನೆ ಕಸನ ನಿಮ್ಮ ಕಡೆಗೆ ತಳ್ಳಿಬಿಟ್ಟಿರೋ ಥರ ಒಂದು ಇಮೇಜ್ ತೋರಿಸ್ತಾ ಇದ್ದಿದ್ದು. ಅಂದರೆ ನಿಮ್ಮದು ಅಲ್ಲದ ಟೆನ್ಷನನ್ನು ಹೊರಗಡೆಯಿಂದ ನಿಮಗೆ ಹಾಕ್ತಾ ಇರ್ಬೋದು. ನಿಮಗೆ ಬೇಡ ಅಂದ್ರೂ ಅನ್ನೆಸೆಸರಿಯಾಗಿ ಹೊರಗಡೆಯಿಂದ ಡಿಸ್ಟರ್ಬೆನ್ಸಸ್ ಇರ್ಬೋದು, ಅಥವಾ ಬೇರೆಯವ್ರ ಪ್ರಾಬ್ಲಮ್ಸ್ನ ನಿಮಗೆ ಹೇಳ್ತಿರ್ಬೋದು, ಅಥವಾ ನಿಮಗೇನೆ ಅನ್ನೆಸೆಸರಿಯಾಗಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಿರ್ಬೋದು, ಟ್ರಿಗರ್ ಮಾಡ್ತಿರ್ಬೋದು.
ಅಥವಾ ಈ ಸಮಯದಲ್ಲಿ ಸ್ವಲ್ಪ ಓವರ್ ಸ್ಟಿಮ್ಯುಲೇಟ್ ಆಗಿರ್ಬೋದು ನಿಮ್ಮ ಎಮೋಷನ್ಸು. ಲೈಕ್ ಯು ಮೇ ಬಿ ಫೀಲಿಂಗ್ ವೆರಿ ಎಮೋಷ್ನಲ್ ಈ ಸಮಯದಲ್ಲಿ. ದುರ್ಗಮ್ಮ ಹೇಳ್ತಾ ಇರೋದು ವಿ ನೋ ಅಂತ ಹೇಳಿ, ಬಿಕಾಸ್ ಈ ಸಮಯದಲ್ಲಿ ಈ ಕಾರ್ಡು ದಿಸ್ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಕಾರ್ಡ್. ಲೈಕ್ ಇಲ್ಲಿ 2 ವಿಂಗ್ಸ್ ಇರೋದನ್ನು ನೋಡ್ತಾ ಇದ್ದೀರಾ, ಮಧ್ಯದಲ್ಲಿ ಈ ಹಾರ್ಟ್ ಓಪನ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀರಾ, ಅಥವಾ ಡೋರು ಪೋರ್ಟಲ್ ಓಪನ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಮತ್ತು ಇಲ್ಲಿ ಸುತ್ತ ಎಲ್ಲರೂ ಈ ಪೋರ್ಟಲ್ನ ಓಪನ್ ಮಾಡಿ ನೀವು ಇದನ್ನು ಎಂಟರ್ ಆಗೋದಕ್ಕೆ ವೇಟ್ ಮಾಡ್ತಾ ಇರೋ ಥರ ಇದೆ. ವೆನೆವರ್ ವಿ ಹ್ಯಾವ್ ದಿಸ್ ಪೋರ್ಟಲ್ ಮೊಮೆಂಟ್ ನಮ್ಮ ಜೀವನದಲ್ಲಿ, ಎಸ್ಪೆಷಲಿ ಇವಾಗ ಫುಲ್ ಮೂನ್ ಬರ್ತಾ ಇರೋದು, ಲೈಕ್ ಇಟ್ ಫೀಲ್ಸ್ ಲೈಕ್ ಯಾವುದೋ ಡೋರ್ ಅಥವಾ ಯಾವುದೋ ಆ್ಯಕ್ಟಿವೇಶನ್ ಅಥವಾ ಯಾವುದೋ ಇನಿಸಿಯೇಷನ್ ಆಗ್ತಾ ಇರೋ ಥರ ಇದೆ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ. ಗ್ರೂಪ್ ನಂಬರ್ 2. ಸೊ ಸ್ವಲ್ಪ ಅನಾಯನ್ಸ್ ಇರ್ಬೋದು, ಇರಿಟೇಷನ್ ಇರ್ಬೋದು, ಸ್ವಲ್ಪ ರೆಸ್ಲೆಸ್ನೆಸ್ ಇರ್ಬೋದು, ಎಸ್ಪೆಷಲಿ ಹೊರಗಡೆಯಿಂದ ಬರ್ತಾ ಇರೋವಂಥ ಡಿಸ್ಟರ್ಬೆನ್ಸಸ್ ಇರ್ಬೋದು ಇದು ನಿಮ್ಮ ಜೀವನದಲ್ಲಿ. ಸೊ ದುರ್ಗಮ್ಮ ಹೇಳ್ತಾ ಇರೋದು ಹೊರಗಡೆ ವಿಚಾರಗಳನ್ನ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಬೇಡಿ, ಆದಷ್ಟು ಈಸಿಯಾಗಿರಿ, ಆದಷ್ಟು ಸಿಂಪಲ್ ಆಗಿರಿ, ಆದಷ್ಟು ಲೈಫನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋದ್ರ ಮೇಲೆ ಫೋಕಸ್ ಮಾಡಿ, ಆದಷ್ಟು ನಿಮ್ಮ ಜೀವನನ ಸಿಂಪ್ಲಿಫೈ ಮಾಡ್ಕೊಳ್ಳೋದ್ರ ಮೇಲೆ ಫೋಕಸ್ ಮಾಡಿ ಈ ಸಮಯದಲ್ಲಿ. ಬಿಕಾಸ್ ದೆರ್ ಇಸ್ ಸಮ್ ಕೈಂಡ್ ಆಫ್ ಹಾರ್ಟ್ ಆ್ಯಕ್ಟಿವೇಶನ್ ಈ ಸಮಯದಲ್ಲಿ ನಿಮಗೆ ಆಗ್ತಾ ಇರೋವಂಥದ್ದು. ಆ್ಯಂಡ್ ದೆರ್ ಇಸ್ ದ ಸ್ಮಾಲ್ ಲೈಟ್. ಈ ಟನಲ್, ಈಗ ಟ್ರೈನ್ ಬಂದು ಟನಲಲ್ಲಿ ಹೋಗಬೇಕಾದ್ರೆ ಫುಲ್ ಕತ್ಲಾಗಿರತ್ತೆ, ಇನ್ನೇನು ಟನಲ್ ಮುಗಿಬೇಕಾದ್ರೆ ಸ್ಮಾಲ್ ಡಾಟ್ ಆಫ್ ಲೈಟ್ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಬೆಳಕು ಬಂದು ದೊಡ್ಡದಾಗ್ತಾ ಆಗ್ತಾ ಯು ಎಂಟರ್ ಕಂಪ್ಲೀಟ್ಲಿ ಇನ್ ಟು ದಟ್ ಲೈಟ್. ಬಟ್ ಆ ಕಂಪ್ಲೀಟಾಗಿ ಆ ಲೈಟ್ಗೆ ಎಂಟರ್ ಆಗೋದಕ್ಕೆ ಮುಂಚೆ ಆ ಡಾರ್ಕ್ ಟನಲಲ್ಲಿ ಹೋಗ್ತೀವಲ್ಲ, ದಟ್ ಈಸ್ ದ ಮೊಮೆಂಟ್ ನಿಮಗೆ ಈ ಸಮಯದಲ್ಲಿ ತೋರಿಸ್ತಾ ಇರುವಂಥದ್ದು. ದಿಸ್ ಡಾರ್ಕ್ನೆಸ್, ದಿಸ್ ಇರಿಟೇಷನ್, ದಿಸ್ ಅನಾಯನ್ಸ್, ರೆಸ್ಟ್ಲೆಸ್ನೆಸ್, ಇದೆಲ್ಲ ಇಟ್ ವಿಲ್ ಬಿ ಟೆಂಪ್ರರಿ. ಬಟ್ ಅದನ್ನು ನೀವು ಸ್ವಲ್ಪ ಪೇಷನ್ಸ್ ಆಗಿ ನ್ಯಾವಿಗೇಟ್ ಮಾಡೋದು ಈ ಸಮಯದಲ್ಲಿ ತುಂಬ ಇಂಪಾರ್ಟೆಂಟು. ಟ್ರಸ್ಟ್ ಮೀ, ನಿಮ್ಮ ರೀಡಿಂಗ್ ಶುರು ಮಾಡೋದಕ್ಕೆ ಮುಂಚೆ ಐ ಹ್ಯಾಡ್ ಟು ಮಸ್ಟರ್ ಎಲ್ಲ ಪೇಷನ್ಸನ್ನ, ಮೆಡಿಟೇಟ್ ಮಾಡಿ ಮತ್ತೆ ಮತ್ತೆ ಕೂತ್ಕೊಂಡು ಲೈಕ್ ಇದು ಆಗಲ್ಲ ಅನಿಸುತ್ತೆ ಇವತ್ತು ಈ ರೀಡಿಂಗ್ ಎಲ್ಲ ಅಂದ್ಕೊಂಡು ಫೈನಲಿ ಓಕೆ ಶುರು ಮಾಡೋಣ, ಹೆಂಗೆ ಹೋಗುತ್ತೆ ಹೋಗಲಿ ಈ ರೀಡಿಂಗು, ಸರಿ ಬರಲಿಲ್ಲ ಅಂದರೆ ವಿ ವಿಲ್ ಸ್ಟಾಪ್ ಇಟ್, ಆಗಲೇಬೇಕಿತ್ತು ಅಂದರೆ ಹಾಗೆ ಆಗುತ್ತೆ ಅಂತ ಹೇಳಿ ಕೂತ್ಕೊಂಡು ಇವಾಗ ರೆಕಾರ್ಡ್ ಮಾಡ್ತಾ ಇರೋದು. ನನಗೆ ಇವಾಗ್ಲೂ ಗೊತ್ತಿಲ್ಲ ಇದು ಫುಲ್ ಕಂಪ್ಲೀಟ್ ಆಗುತ್ತಾ ಈ ರೀಡಿಂಗು, ಪೋಸ್ಟ್ ಮಾಡ್ತೀನಾ ಅಂಥೇಳಿ. ಸೊ ದೆರ್ ಈಸ್ ಅ ಕನ್ಫ್ಯೂಷನ್ ಆ್ಯಂಡ್ ಅನ್ಸರ್ಟೆಂಟಿ. ಅಂದರೆ ಇದು ಆಗತ್ತಾ ಆಗಲ್ವಾ ಅಂತ ಗೊತ್ತಿಲ್ಲ, ಸರಿ ಹೋಗಲ್ವಾ ಅಂತ ಗೊತ್ತಿಲ್ಲ, ಮುಂದೆ ಹೇಗಿದೆ ಅಂತ ಗೊತ್ತಿಲ್ಲ. ದೆರ್ ಇಸ್ ದಿಸ್ ಅನ್ಸರ್ಟೆಂಟಿ, ಸ್ವಲ್ಪ ಕನ್ಫ್ಯೂಷನ್ನು, ಸ್ವಲ್ಪ ಈ ಡಾರ್ಕ್ನೆಸ್ಸಲ್ಲಿರೋ ಥರ, ಮುಂದೆ ಏನಂತ ಗೊತ್ತಿಲ್ಲದೆ ಇರೋ ಥರ. ದಟ್ ಈಸ್ ಬಿಕಾಸ್ ಯು ಆರ್ ಗೋಯಿಂಗ್ ಥ್ರೂ ಕೈಂಡ್ ಆಫ್ ಹಾರ್ಟ್ ಆ್ಯಕ್ಟಿವೇಶನ್ ಮತ್ತು ಸಮ್ ಕೈಂಡ್ ಆಫ್ ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನನ್ನು ರೇಸ್ ಮಾಡ್ತಾ ಇರೋದು. ಮೇ ಬಿ ಈ ಫುಲ್ ಮೂನ್ ಬಂದು ಕ್ಯಾನ್ ಬಿ ವೆರಿ ವೆರಿ ಸಿಗ್ನಿಫಿಕೆಂಟ್ ಟು ಯು, ತುಂಬ ಇಂಪಾರ್ಟೆಂಟ್ ಫುಲ್ ಮೂನ್ ಇರ್ಬೋದು. ಇದ್ರ ಜೊತೆಗೇ ಈ ಮಂತ್ ಎಂಡ್ ಜೂನ್ 29th or 23rd ಸ್ಯಾಟರ್ನ್ ರೆಟ್ರೋಗ್ರೇಡ್ ಶುರು ಆಗ್ತಾ ಇದೆ. ಸ್ಯಾಟರ್ನ್ ಅಂದರೆ ಶನಿ ಗ್ರಹ ಇಸ್ ಗೋಯಿಂಗ್ ಇನ್ ರೆಟ್ರೋಗ್ರೇಡ್. ಅಂದರೆ ನೀವು ಮರ್ಕ್ಯುರಿ ರೆಟ್ರೋಗ್ರೇಡ್ ವಿಡಿಯೋಸ್ ನೋಡಿದರೆ ನಂದು, ಯೂಶಲಿ ಸ್ಯಾಟರ್ನ್ ಆಲ್ರೆಡಿ ಸ್ಲೋ ಪ್ಲಾನೆಟ್, ಬಟ್ ಅದರ ಮೋಷನ್ ಬಂದು, ಅದರ ಮೂವ್ಮೆಂಟ್ ಬಂದು ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಹಾಲ್ಟೆಡ್ ಆರ್ ಟೋಟಲಿ ಸ್ಲೋ. ಸೊ ಅದು ಆ ಪ್ಲ್ಯಾನೆಟ್ ಬಂದು ಟೋಟಲಿ ಸ್ಲೋ ಆಗೋದಾಗ, ಎಸ್ಪೆಷಲಿ ಸ್ಯಾಟರ್ನ್ ಇಸ್ ಅ ಟಫ್ ಟೀಚರ್. ಶನಿ ಗ್ರಹ ನಮ್ಗೆ ಆಲ್ರೆಡಿ ಗೊತ್ತಿದೆ, ಶನಿ ಮಹಾತ್ಮ ಸ್ವಾಮಿ. ಸೊ ನಮ್ಮ ಕರ್ಮ, ನಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್ನ, ನಾವು ಕಲಿಬೇಕಾಗಿರುವಂಥ ಪಾಠಗಳನ್ನ ಸೀರಿಯಸ್ ಆಗಿ ಸ್ಟ್ರಿಕ್ಟ್ ಟೀಚರ್, ಹೆಡ್ ಮಾಸ್ಟರ್ ಥರ ಕಲಿಯೋ ತನಕ ಬಿಡೋದಿಲ್ಲ. ಸೊ ಆ ಥರ ಒಂದು ಎನರ್ಜಿ. ಸೊ ಈ ಸಮಯದಲ್ಲಿ ಸ್ಯಾಟರ್ನ್ ರೆಟ್ರೋಗ್ರೇಡ್ಗೆ ಹೋಗ್ತಾ ಇರೋದು. ಸೊ ಇನ್ನೂ ನಿಮ್ಮ ಎನರ್ಜಿ ಸ್ವಲ್ಪ ಇಂಟೆನ್ಸ್ ಆಗಿರ್ಬೋದು, ಈ ಸಿಚುವೇಶನಲ್ಲಿ ಎಷ್ಟೊಂದು ಆ್ಯಕ್ಟಿವೇಶನ್ಸ್ ಆಗ್ತಿರ್ಬೋದು. ಸೊ ಮೇ ಬಿ ದಟ್ ಈಸ್ ವಾಟ್ ಈಸ್ ಗೋಯಿಂಗ್ ಆನ್ ನಿಮ್ಮ ಎನರ್ಜಿನಲ್ಲಿ. ಸೊ ದುರ್ಗಮ್ಮ ಹೇಳ್ತಾ ಇರೋದು ಡೋಂಟ್ ಲೂಸ್ ಪೇಷನ್ಸ್. ಸೊ ಆದಷ್ಟು ಸಮಾಧಾನವಾಗಿರೋದು, ಮೆಡಿಟೇಷನ್ಸ್ ಮಾಡೋದು, ಆದಷ್ಟು ಸಿಂಪಲ್ ಆಗಿರೋವಂಥ ಊಟ ಮಾಡೋದು, ಲೈಫ್ನ ಸಿಂಪಲ್ಲಾಗಿ ಇಟ್ಕೊಳ್ಳೋದು ಈ ಸಮಯದಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ನಿಮಗೆ. ಲೈಕ್ ನೀವು ಈ ಆ್ಯಕ್ಟಿವೇಶನ್ ಆಗಬೇಕಾದ್ರೆ ನಿಮ್ಮ ಇಡೀ
ಸ್ಪಿರಿಚುವಲ್ ಟೀಮು ನಿಮ್ಮ ಜೊತೆ ನಿಂತಿರೋದು ಈ ಆ್ಯಕ್ಟಿವೇಶನನ್ನು ಈಸಿಯಾಗಿ ಮಾಡೋದಕ್ಕೆ. ಇಟ್ ಆಲ್ಸೋ ಫೀಲ್ಸ್ ಲೈಕ್ ಈ ವಿಂಗ್ಸ್ ಜೊತೆ ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನ್ ಬಂದು ರೇಸ್ ಆಗ್ತಾ ಇರೋದನ್ನು ತೋರಿಸ್ತಾ ಇರೋದು ದುರ್ಗಾಮ. ಸೊ ಎನಿ ಟೈಮ್ ಈ ಅಪ್ಗ್ರೇಡೇಷನ್ ಆದಾಗ, ಇನಿಸಿಯೇಷನ್ ಆದಾಗ ಅಥವಾ ಆ್ಯಕ್ಟಿವೇಶನ್ಸ್ ಆಗಬೇಕಾದ್ರೆ ಎನರ್ಜೀಸು ಸ್ವಲ್ಪ ಅನ್ಕಂಫರ್ಟಬಲ್ ಇರುತ್ತೆ, ಸ್ವಲ್ಪ ಫ್ರಿಕ್ಷನ್ಸ್ ಇರುತ್ತೆ, ಸ್ವಲ್ಪ ರೆಸ್ಟ್ಲೆಸ್ನೆಸ್ ಇರುತ್ತೆ. ಬಟ್ ಇಟ್ ವಿಲ್ ಪಾಸ್. ಇದು ಟೆಂಪ್ರರಿ ಫೀಲಿಂಗ್ಸು ಅಥವಾ ಟೆಂಪ್ರರಿ ಡಿಸ್ಟರ್ಬೆನ್ಸಸ್ ಅಷ್ಟೇ. ಸೊ ದುರ್ಗಮ್ಮ ನಿಮಗೆ ಹೇಳ್ತಾ ಇರೋವಂಥದ್ದು, ಡೋಂಟ್ ಲೂಸ್ ಪೇಷನ್ಸ್, ಸ್ವಲ್ಪ ಆರಾಮಾಗಿರಿ. ಮತ್ತು ಈ ಆ್ಯಕ್ಟಿವೇಶನು ತುಂಬ ತುಂಬ ಇಂಪಾರ್ಟೆಂಟ್. ನಿಮ್ಮ ವೈಬ್ರೇಷನನ್ನು ಇನ್ನೂ ರೇಸ್ ಮಾಡೋದಕ್ಕೆ ನೀವು ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು, ಸ್ಪಿರಿಚುವಲ್ ಟೀಚರ್ಸು, ಹೀಲರ್ಸು, ಇನ್ ಸಮ್ ಕೆಪಾಸಿಟಿ ನೀವು ಈ ಸ್ಪಿರಿಚುವಲ್ ಪಾತಲ್ಲಿ ಇದ್ದರೆ ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಸ್ಟ್ರಾಂಗ್ ಆಗಿ. ನಿಮ್ಮ ಪ್ರಾಕ್ಟೀಸಸ್ ಬಂದು ಇನ್ನೂ ಡೀಪಾಗಿ ಹೋಗುತ್ತೆ, ನಿಮ್ಮ ಸ್ಪಿರಿಚುವಲ್ ಅವೇರ್ನೆಸ್ ಇನ್ನೂ ಜಾಸ್ತಿ ಆಗುತ್ತೆ, ಜೀವನದ ಬಗ್ಗೆ ನಿಮ್ಮ ಕಾಳಜಿ ಇನ್ನೂ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಬಟ್ ಈ ಪಾರ್ಟ್, ಈ ಇನಿಸಿಯೇಷನ್ ಪಾರ್ಟ್ ಸ್ವಲ್ಪ ಟಫ್ ಆಗಿರ್ಬೋದು ಅಥವಾ ಸ್ವಲ್ಪ ಯಸ್ ಇಟ್ ಕ್ಯಾನ್ ಬಿ ಬಿಟ್ restless, but just go with the flow. Group number 2, yeah, we have throat chakra, heart chakra, throat chakra, but and also ಇದು ಇಷ್ಟು ಡೀಪ್ ರೆಡ್ ಬಂದು ನಮ್ಮ ರೂಟ್ ಚಕ್ರ ಕೂಡ. ಸೊ ಇಟ್ ಮೇ ಫೋರ್ಸ್ ಯು ಕೆಲವೊಂದು ವಿಚಾರಗಳನ್ನ ಕ್ವೆಶನ್ ಮಾಡೋದಕ್ಕೆ, ನಮ್ಮ ಜೀವನದ ಬಗ್ಗೆ, ನಾವು ಮಾಡ್ತಾ ಇರೋವಂಥ ಕೆಲಸದ ಬಗ್ಗೆ, ನಾವು ನಡೀತಾ ಇರೋವಂಥ ದಾರಿ ಬಗ್ಗೆ. ಓ ಮೈ ಗುಡ್ನೆಸ್, ಗ್ರೂಪ್ ನಂಬರ್ 2, ನೋ ವಂಡರ್ ನನಗೆ ಇಷ್ಟೊಂದು ರೆಸ್ಟ್ಲೆಸ್ ಆಗಿದ್ದು ನಿಮ್ಮ ರೀಡಿಂಗ್ ಶುರು ಮಾಡೋದಕ್ಕೆ ಮುಂಚೆ. ಲುಕ್ ಅಟ್ ಆಲ್ ಚಕ್ರ ಕಾರ್ಡ್ಸ್ ನಿಮಗೆ ಗ್ರೂಪ್ ನಂಬರ್ 2. ಈಗ ತಾನೇ ನಾವು ರೂಟ್ ಚಕ್ರ ಬಗ್ಗೆ ಮಾತಾಡಿದ್ವಿ. ವಿ ಹ್ಯಾವ್ ರೂಟ್ ಚಕ್ರ, ಹಾರ್ಟ್ ಚಕ್ರ ಆ್ಯಂಡ್ ಆಲ್ಸೋ ರೂಟ್ ಚಕ್ರ ಆ್ಯಂಡ್ ಆಲ್ಸೋ ಥ್ರೋಟ್ ಚಕ್ರ. ಸೊ ಲಾಡ್ ಆಫ್ ಆ್ಯಕ್ಟಿವೇಶನ್ ಅಲೈನ್ಮೆಂಟ್ಸ್ ನಿಮ್ಮ ಎನರ್ಜಿನಲ್ಲಿ, ನಿಮ್ಮ ಎನರ್ಜಿ ಫೀಲ್ಡಲ್ಲಿ ಆಗ್ತಾ ಇರೋದು ಈ ಸಮಯದಲ್ಲಿ. ಸೊ ದಟ್ ಮೇ ಕಾಸ್ ಅ ಲಿಟಲ್ ಬಿಟ್ ಆಫ್ ಡಿಸ್ಕಂಫರ್ಟ್, ಲೈಕ್ ಬೋರ್ಡಮ್, ಪ್ರತಿಯೊಂದನ್ನು ಪ್ರಶ್ನಿಸ್ತಾ ಇರೋದು. ರಿಲೇಷನ್ಶಿಪ್ನಿರ್ಬೋದು, ನಾವು ಮಾಡುವಂಥ ಕೆಲಸನ ಇರ್ಬೋದು, ಅಥವಾ ನಾವು ಏನು ಮಾಡ್ತಾ ಇದ್ದೀವಿ ಜೀವನದಲ್ಲಿ ಅನ್ನೋವಂಥ ಜನರಲ್ ಫಿಯರ್ ಇರ್ಬೋದು. ಸೊ ದೆರ್ ಇಸ್ ಸಮಥಿಂಗ್ ದಟ್ ಈಸ್ ವೆರಿ ವೆರಿ ಕನ್ಫ್ಯೂಸಿಂಗ್ ಈ ಸಮಯದಲ್ಲಿ. ಆ ಟನಲ್ ಮೂಮೆಂಟ್, ಯು ಆರ್ ಗೋಯಿಂಗ್ ಥ್ರೂ ಕೈಂಡ್ ಆಫ್ ಅ ಟನಲ್ ಮೂಮೆಂಟ್. ಬಟ್ ಇದು ಕನ್ಫರ್ಮೇಷನು ಈ ಕಂಪ್ಲೀಟಾಗಿ ಇದೇ ರೀತಿ ಇರೋದಿಲ್ಲ. ಯು ವಿಲ್ ಸಿ ದ ಲೈಟ್, ಆ ಲೈಟ್ ಕಾಣಿಸುತ್ತೆ ಆ್ಯಂಡ್ ಯು ವಿಲ್ ಬಿ ಔಟ್ ಆಫ್ ದಿಸ್ ಟನಲ್. ಬಟ್ ಆ್ಯಸ್ ಆಫ್ ನೌ ಈ ಬೋರ್ಡಮ್, ಅನ್ಹ್ಯಾಪಿನೆಸ್, ಅ ಲಿಟಲ್ ಬಿಟ್ ಆಫ್ ಲೈಕ್ ಟ್ರಿಗರ್ಸ್ ಹೊರಗಡೆ ಜನರಿಂದ ಆ ಇಮೇಜನ್ನ, ಆ ವಿಷನನ್ನು ನಿಮಗೆ ತೋರಿಸಿದ್ದು. ಲೈಕ್ ಇವಾಗ ತಾನೇ ಮನೆ ಮುಂದೆ ಎಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಹೋಗಿರ್ತೀರ, ಪಕ್ಕದ ಮನೆಯವರು ಅವ್ರದ್ದು ಕಸನ ಅಥವಾ ಅವ್ರ ಮನೆ ಮುಂದೆ ಇದನ್ನೆಲ್ಲ ತಿರ್ಗಾ ನಿಮ್ಮ ಮನೆ ಮುಂದೆ ಹಾಕಿರೋ ಥರ. ಸೊ ಇಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್, ಅದೇ ರೀತಿ ಆಗ್ತಿದೆ ಅಂತ ಅಲ್ಲ. ಬಟ್ ದಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಹೊರಗಡೆಯಿಂದ ಆಗ್ತಾ ಇರೋವಂಥ ಟ್ರಿಗರ್ಸು. ಸೊ ಅನ್ನೆಸೆಸರಿ ಫ್ರಿಕ್ಷನ್ಸು, ಅನ್ನೆಸೆಸರಿ ಬೇರೆಯವ್ರ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡೋಕ್ಕೆ ಹೋಗೋದು. ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಅಂದರೆ ಬೇರೆಯವ್ರ ಪ್ರಾಬ್ಲಮಲ್ಲಿ ಇನ್ವಾಲ್ವ್ ಆಗೋದು ಅಥವಾ ಬೇರೆಯವ್ರದ್ದು ವಿಚಾರಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು, ಇದ್ರ ಬಗ್ಗೆ ಎಲ್ಲ ಅಷ್ಟೊಂದು ಡೋಂಟ್ ಓವರ್ ಥಿಂಕ್ ವಿಚಾರಗಳನ್ನ. ಜಸ್ಟ್ ಕೀಪ್ ಇಟ್ ಸಿಂಪಲ್. ಅಗೇನ್ ಗ್ರೂಪ್ ನಂಬರ್ 2, ದುರ್ಗಮ್ಮ ಹೇಳ್ತಾ ಇರೋದು ಲೈಕ್ ಇದು ಪರ್ಫೆಕ್ಟ್ ಸಮಯ ನಿಮ್ಮ ಜೀವನದಲ್ಲಿ ಬೇಡದೇ ಇರೋವಂಥ ವಿಚಾರಗಳನ್ನ, ಬೇಡದೇ ಇರೋವಂಥ ಜನರನ್ನ, ಬೇಡದೇ ಇರೋವಂಥ ಐಟಮ್ಸ್ನ ಅಥವಾ ವಾಟ್ ಎವರ್ ದಟ್ ಯು ಆರ್ ಹ್ಯಾವಿಂಗ್, ನಿಮ್ಮ ಮನೆಯಲ್ಲಿ ಏನೇ ಇರ್ಬೋದು ಅನ್ನೆಸೆಸರಿ ಆಗಿರುವಂಥದ್ದನ್ನು, ದಿಸ್ ಇಸ್ ದ ರೈಟ್ ಟೈಮ್. ಅನ್ನೆಸೆಸರಿ ಆಗಿರುವಂಥದ್ದನ್ನು ನಿಮ್ಮ ಜೀವನದಿಂದ ತೆಗೆದುಹಾಕೋ ಅಂತ ನಿರ್ಧಾರ ಮಾಡೋದಕ್ಕೆ ದಿಸ್ ಇಸ್ ದ ಪರ್ಫೆಕ್ಟ್ ಟೈಮಿಂಗ್. ಏಕೆಂದರೆ ದಿಸ್ ಇಸ್ ದ ಪೀರಿಯಡ್ ನಿಮ್ಮ ಲೈಫಲ್ಲಿ, ನಿಮ್ಮ ಲೈಫನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋದು. ತುಂಬ ಕಾಂಪ್ಲಿಕೇಟ್ ಆಗಿಬಿಟ್ಟಿದ್ರೆ ಜೀವನ, ದಿಸ್ ಇಸ್ ದ ಟೈಮ್ ನಿಮ್ಮ ಲೈಫನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋದಕ್ಕೆ ದುರ್ಗಮ್ಮ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ವಿತ್ ದ ಫೌಂಡೇಶನ್ ಕಾರ್ಡ್ ಹಿಯರ್, ಬೇಸ್ ಚಕ್ರ, ರೂಟ್ ಚಕ್ರ. ಸೊ ನಮ್ಮ ಫಿಸಿಕಲ್ ಬಾಡಿ ಇರ್ಬೋದು, ನಮ್ಮ ರಿಲೇಷನ್ಶಿಪ್ಸ್ ಇರ್ಬೋದು, ನಾವು ಮಾಡ್ತಾ ಇರೋವಂಥ ಕೆಲಸ ಇರ್ಬೋದು, ಪ್ರತಿಯೊಂದನ್ನು ನೀವು ಪ್ರಶ್ನಿಸ್ಬೋದು ಮುಂದೆ ಬರುವಂಥ ದಿನಗಳಲ್ಲಿ. ಸೊ ಈ ರೀಡಿಂಗ್ ಬಂದು ನಿಮಗೆ ಅಲರ್ಟ್ ಮಾಡ್ತಾ ಇರೋದು ದುರ್ಗಮ್ಮ, ಇದೆಲ್ಲ ಫೀಲ್ ಆಗ್ಬೋದು, ಇದೆಲ್ಲ ಆಗೋ ಸಾಧ್ಯತೆಗಳಿದೆ, ಪ್ರತಿಯೊಂದನ್ನು ಪ್ರಶ್ನಿಸೋ ಸಾಧ್ಯತೆಗಳಿದೆ. ಯಾಕೆಂದರೆ ವಿ ಆರ್ ಟಾಕಿಂಗ್ ಅಬೌಟ್ ಫೌಂಡೇಶನ್. ವಿ ಹ್ಯಾವ್ 4 4 4 4 1 5. ನಮ್ಮ ಫೌಂಡೇಶನ್, ಅಗೇನ್ ವಿ ಹ್ಯಾವ್ ಫೌಂಡೇಶನ್ ಆ್ಯಂಡ್ ಅಚೀವ್ಮೆಂಟ್. ನಮ್ಮ ಫೌಂಡೇಶನನ್ನು ಪ್ರಶ್ನಿಸ್ತಾ ಇರೋದು ನಾವು ಈ ಸಮಯದಲ್ಲಿ. ಲೈಕ್ ಎಲ್ಲನ ಅಲೈನ್ಮೆಂಟಲ್ಲಿ ಇದೆಯಾ ಅಂತ ಹೇಳಿ ಪ್ರಶ್ನಿಸ್ತಾ ಇರೋದು. ಲೈಕ್ ನೆಕ್ಸ್ಟ್ 2 to 3 months, ಗ್ರೂಪ್ ನಂಬರ್ 2,
ಎಂಟೈರ್ ಸ್ಯಾಟರ್ನ್ ರೆಟ್ರೋಗ್ರೇಡ್ ಪೀರಿಯಡಲ್ಲಿ ಐ ಡೂ ಅನದರ್ ವಿಡಿಯೋ. ಸ್ಯಾಟರ್ನ್ ರೆಟ್ರೋಗ್ರೇಡ್ ಪೀರಿಯಡಲ್ಲಿ ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆಗಳನ್ನ ಅಂಥೇಳಿ. ಸೊ 139 ಆರ್ 140 ಡೇಸ್ ಸ್ಯಾಟರ್ನ್ ಬಂದು ರೆಟ್ರೋಗ್ರೇಡಲ್ಲಿ ಇರೋವಂಥದ್ದು. ಸೊ ಇಟ್ಸ್ ಅಟ್ಲೀಸ್ಟ್ 3.5 months ಪ್ರಾಬಬ್ಲಿ ಈ ಇಂಟೆನ್ಸ್ ಸ್ಯಾಟರ್ನ್ ಪೀರಿಯಡ್ ರೆಟ್ರೋಗ್ರೇಡಲ್ಲಿರುವಂಥ ಪೀರಿಯಡು. ಆ್ಯಕ್ಚುಲಿ ನಮಗೆ ಅದು ಸ್ವಲ್ಪ ಟೈಮ್ ಕೊಡ್ತಾ ಇರೋದು ನಮ್ಮ ಜೀವನನ ನಾವು ಅಲೈನ್ ಮಾಡ್ಕೊಳ್ಳೋದಕ್ಕೆ. ಯು ಮೇ ಕ್ವಶನ್ ಅ ಲಾಟ್. ಜೀವನದ ಬಗ್ಗೆ ಎಷ್ಟೊಂದು ಪ್ರಶ್ನೆಗಳನ್ನ ನಿಮಗೆ ನೀವೇ ಕೇಳ್ಕೊಳ್ಬೋದು ಈ ಸಮಯದಲ್ಲಿ. ಸೊ ಸ್ವಲ್ಪ ಡೀಪ್ ಥಿಂಕಿಂಗ್ ಮಾಡ್ಬೋದು. ಜೀವನನ ಹೇಗೆ ಅಲೈನ್ಮೆಂಟಿಗೆ ತರೋದು ಅನ್ನೋದ್ರ ಬಗ್ಗೆ ಆಲೋಚಿಸ್ಬೋದು. ಜೀವನನ ಹೇಗೆ ನಾನು ಸಿಂಪ್ಲಿಫೈ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಆಲೋಚಿಸ್ತಿರ್ಬೋದು. ನಿಮ್ಮ ಸೆಲ್ಫ್ ಲವ್ ಬಗ್ಗೆ ನೀವು ಆಲೋಚಿಸ್ತಿರ್ಬೋದು. ಸೊ ನಿಮ್ಮನ್ನು ನೀವು ಹೇಗೆ ಈ ಕತ್ಲಿಂದ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ಆಲೋಚಿಸ್ತಿರ್ಬೋದು. ಸೊ ದೆರ್ ಈಸ್ ಲಾಡ್ ಆಫ್ ಥಿಂಕಿಂಗ್, ಡೀಪ್ ರಿಫ್ಲೆಕ್ಷನ್, ಲಾಡ್ ಆಫ್ ಚೇಂಜಸ್ ನಿಮ್ಮ ಜೀವನದಲ್ಲಿ ನೆಕ್ಸ್ಟ್ 3-4 ಮಂತ್ಸಲ್ಲಿ ಮಾಡುವಂಥದ್ದು. ಬೈ ಡಿಸೆಂಬರ್ ಎಂಡ್ ಈ ವರ್ಷ ಮುಗಿಯೋಷ್ಟರಲ್ಲಿ ನೀವು ಎಷ್ಟೊಂದು ಬದಲಾವಣೆಗಳನ್ನ ಮಾಡಿ, ಲೈಕ್ ಯು ವಿಲ್ ಬಿ ಮೂವಿಂಗ್ ಫಾರ್ವರ್ಡ್. ಅನ್ನೆಸೆಸರಿ ಇದನ್ನೆಲ್ಲ ಬಿಟ್ಟು ಬೇಡದೇ ಇರೋದನ್ನು ನಿಮ್ಮ ಜೀವನದಿಂದ ತೆಗೆದು ಹಾಕಿ ಯು ಆರ್ ಸಿಂಪ್ಲಿಫೈಯಿಂಗ್ ಯುವರ್ ಲೈಫ್. ದುರ್ಗಮ್ಮ ಹೇಳ್ತಾ ಇರೋದು ಈ ಸಿಂಪ್ಲಿಫಿಕೇಶನ್ ತುಂಬ ಮುಖ್ಯ ನಿಮ್ಮ ಜೀವನದಲ್ಲಿ. ದ ಸಿಂಪಲ್ ಯುವರ್ ಲೈಫ್ ಈಸ್ ದ ಈಸಿ ಇಟ್ ಈಸ್ ಮುಂದೆ ಹೋಗೋದಕ್ಕೆ. ಸೊ ರಿಲೀಸ್ ಆಲ್ ದ ಬರ್ಡನ್ಸ್, ಅನ್ನೆಸೆಸರಿ ಬರ್ಡನ್ಸು, ಅನ್ನೆಸೆಸರಿ ವಿಚಾರಗಳನ್ನ ನಮ್ಮ ಜೀವನದಿಂದ ತೆಗೆದು ಹಾಕುವಂಥ ಸಮಯ ಇದು ಅಂತ ಹೇಳ್ತಾ ಇರೋದು ದುರ್ಗಮ್ಮ ನಿಮಗೆ ಈ ರೀಡಿಂಗ್ ಮುಖಾಂತರ. ಸೊ ನೆಕ್ಸ್ಟ್ ಫ್ಯೂ ಕಾರ್ಡ್ಸ್ ಗ್ರೂಪ್ ನಂಬರ್ 2. ಅಗೇನ್ ಈ ಕಾರ್ಡಲ್ಲೂ ಅಷ್ಟೇ ನೀವು ಲೈಫ್ನ ಸಿಂಪ್ಲಿಫೈ ಮಾಡಿರೋದ್ರ ಬಗ್ಗೆ ತೋರಿಸ್ತಾ ಇರೋದು. ಲೈಕ್ ಈಸಿಯಾಗಿ ಈ ಮ್ಯಾಟ್ ಮೇಲೆ ಹೋಗ್ಬೇಕಂದ್ರೆ ನಿಮ್ಮ ವೇಟ್ ಎಷ್ಟು ಕಡಿಮೆ ಇರಬೇಕು ಈ ಮ್ಯಾಟ್ ಮೇಲೆ ನೀವು ಹಾರ್ಕೊಂಡು ಹೋಗ್ಬೇಕಂತ ಅಂದರೆ. ಸೊ ಬೇಸಿಕ್ಲಿ ನಿಮ್ಮ ಲೈಫ್ನ ನೀವು ಸಿಂಪ್ಲಿಫೈ ಮಾಡ್ಕೊಳ್ತಾ ಇರೋದು. ಆ್ಯಂಡ್ ಆಲ್ಸೋ ಈ ಕಾರ್ಡ್ ತೋರಿಸ್ತಾ ಇರೋದು ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸ್ತಾ ಇರೋದು, ನಿಮ್ಮ ಬೇಕು ಬೇಡಗಳನ್ನ ನೀವು ಅರ್ಥ ಮಾಡ್ಕೊಳ್ತಾ ಇರೋದು, ಬ್ರೇಕ್ ತೊಗೊಳ್ತಾ ಇರೋದು, ವೆಕೇಷನಿಗೆ ಹೋಗ್ತಾ ಇರೋದು, ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋದು. ಸೊ ದೆರ್ ಇಸ್ ಲಾಟ್ ಆಫ್ ಸೆಲ್ಫ್ ಲವ್, ಸೆಲ್ಫ್ ಕೇರ್, ಸೆಲ್ಫ್ ಡೆವಲಪ್ಮೆಂಟ್ ಬಗ್ಗೆ ನೀವು ಫೋಕಸ್ ಮಾಡ್ತಾ ಇರೋದು, ನಿಮ್ಮ ಜೀವನದ ಅಲೈನ್ಮೆಂಟ್ ಬಗ್ಗೆ ಫೋಕಸ್ ಮಾಡ್ತಾ ಇರೋದು. ಆ್ಯಂಡ್ ವಿ ಹ್ಯಾವ್ ಆರ್ಕೇಂಜಲ್ ರಫಯಲ್. ಸೊ ಡೆಫಿನೆಟ್ಲಿ ಮೆನಿ ಹೀಲರ್ಸ್, ಎಷ್ಟೊಂದು ಜನ ಸ್ಪಿರಿಚುವಲ್ ಪಾತಲ್ಲಿರೋರು, ಸ್ಪಿರಿಚುವಲ್ ಹೀಲರ್ಸು ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು. ವಿ ಹ್ಯಾವ್ ಆರ್ಕೇಂಜಲ್ ರಫಯಲ್. ಸೊ ಬೇಸಿಕ್ಲಿ ಈ ಸಮಯದಲ್ಲಿ ನಿಮ್ಮ ಮೈಂಡ್, ಬಾಡಿ, ಸ್ಪಿರಿಟ್ ಅಲೈನ್ಮೆಂಟ್ಗೆ ತರ್ತಾ ಇರೋವಂಥ ಸಮಯ ಇದು. ಸೊ ಆಬ್ವಿಯಸ್ಲಿ ಎಷ್ಟೊಂದು ಟ್ರಿಗರ್ಗಳಿರ್ಬೋದು, ಹೊರಗಡೆ ಜನರಿಂದ ಎಸ್ಪೆಷಲಿ ಟ್ರಿಗರ್ಗಳಿರ್ಬೋದು, ಸಿಚುವೇಶನ್ಗಳಿಂದ ನಿಮಗೆ ಆ ಟ್ರಿಗರ್ಗಳು ಜಾಸ್ತಿ ಆಗ್ತಾ ಇರ್ಬೋದು. ಅನ್ನೆಸೆಸರಿ ಫ್ರಿಕ್ಷನ್ಸು, ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ ಇರ್ಬೋದು. ಸೊ ದುರ್ಗಮ್ಮ ಹೇಳ್ತಾ ಇರೋದು ನಿಮಗೆ ಡೋಂಟ್ ಗೆಟ್ ಇನ್ ಟು ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್. ಇದೆಲ್ಲ ಆಗ್ತಾ ಇರೋದು ನಿಮಗೆ ನಿಮ್ಮ ಅಲೈನ್ಮೆಂಟ್ ಎಲ್ಲಿ ಮಿಸ್ ಆಗಿದೆ ಅಂತ ತೋರಿಸೋದಕ್ಕೆ. ಸೊ ನಿಮ್ಮ ಮೈಂಡ್, ಬಾಡಿ, ಸ್ಪಿರಿಟ್ ಹೀಲಿಂಗ್ ನಡೀತಾ ಇರೋದು ಈ ಸಮಯದಲ್ಲಿ. ನಿಮ್ಮ ಹಾರ್ಟ್ ಹೀಲಿಂಗ್ ನಡೀತಾ ಇರೋದು. ನಿಮ್ಮ ಚಕ್ರಾಸ್ ಎಲ್ಲ ಕ್ಲೆನ್ಸ್ ಮಾಡಿ, ಕ್ಲಿಯರ್ ಮಾಡಿ, ಆ್ಯಕ್ಟಿವೇಟ್ ಮಾಡ್ತಾ ಇರೋದು, ಬ್ಯಾಲೆನ್ಸ್ಗೆ ತರ್ತಾ ಇರೋದು. ಲಾಟ್ ಗೋಯಿಂಗ್ ಆನ್ ಗ್ರೂಪ್ ನಂಬರ್ 2. ಆ್ಯಕ್ಚುಲಿ ಈ ರೀಡಿಂಗಲ್ಲಿ ನಾವು ಕಂಪ್ಲೀಟಾಗಿ ಕವರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ದೆರ್ ಇಸ್ ಲಾಟ್ ಗೋಯಿಂಗ್ ಆನ್ ನಿಮ್ಮ ಎನರ್ಜೆಟಿಕ್ ಫೀಲ್ಡಲ್ಲಿ, ನಿಮ್ಮ ಔರಾನಲ್ಲಿ, ನಿಮ್ಮ ಎನರ್ಜಿ ಬಾಡಿನಲ್ಲಿ ಎಷ್ಟೊಂದು ಆ್ಯಕ್ಟಿವೇಶನ್ಸ್ ನಡೀತಾ ಇದೆ. ಸೊ ಫೈನಲ್ ಆಗಿ ದುರ್ಗಮ್ಮ ನಿಮಗೆ ಹೇಳ್ತಾ ಇರೋದು ಆದಷ್ಟು ಸಿಂಪಲ್ಲಾಗಿ ಇಟ್ಕೊಳ್ಳಿ ಜೀವನನ, ಆದಷ್ಟು ಸಿಂಪಲ್ಲಾಗಿರೋ ಊಟ ಮಾಡಿ, ಕೀಪ್ ಯೋರ್ ಡಯಟ್ ಸಿಂಪಲ್. ಹೆವಿ ಆಗಿರೋವಂಥದ್ದನ್ನು ತಿನ್ನೋಕೆ ಹೋಗಬೇಡಿ. ಹೆಚ್ಚಾಗಿ ನೀರು ಕುಡೀರಿ, ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ಬೆಳಗ್ಗೆ ವಾಕಿಂಗಿಗೆ ಹೋಗಿ, ಸನ್ರೈಸ್ ಸನ್ಸೆಟ್ ಜೊತೆ ಆ ನೇಚರ್ ರಿದಮ್ಗೆ ಆದಷ್ಟು ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಲೆಟ್ ದಿಸ್ ಹ್ಯಾಪನ್. ಸ್ಲೋ ಆಗಿ ಎನರ್ಜೀಸು ನಿಮ್ಮ ಥ್ರೂ ಫ್ಲೋ ಆಗುತ್ತೆ, ಹಾಗೆ ಆ್ಯಕ್ಟಿವೇಟ್ ಆಗುತ್ತೆ, ಇಂಟಿಗ್ರೇಟ್ ಆಗುತ್ತೆ. ನಿಮ್ಮ ಅಲೈನ್ಮೆಂಟ್ ವಿಲ್ ಬಿ ನಿಮ್ಮ ಅಲೈನ್ಮೆಂಟ್ ಬಂದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಸಮಯದಲ್ಲಿ. ಸೊ ದುರ್ಗಮ್ಮ ಹೇಳ್ತಾ ಇರೋದು ಈ ಎಂಟೈರ್ ಗ್ರೂಪ್ ನಂಬರ್ 1ಗೂ ಈ ಕಾರ್ಡ್ ಬಂದಿತ್ತು. ಲೈಕ್ ಇದೆಲ್ಲ ಆಗಬೇಕಾದ್ರೆ ಯು ಆರ್ ಪ್ರೊಟೆಕ್ಟೆಡ್. ಲೈಕ್ ಇಲ್ಲಿ ಈ ಸಣ್ಣ ಮಗು ಈ ಹುಲಿ ಜೊತೆ ಕೂತ್ಕೊಂಡಿರೋದು, ಹುಲಿ ಬಂದು ಯೂಶಲಿ ಗಾಡೆಸ್ ಕಂಪ್ಯಾನಿಯನ್. ಸಿಂಹ ಇರ್ಬೋದು, ಹುಲಿ ಇರ್ಬೋದು, ಲೈಕ್ ದುರ್ಗಮ್ಮ ಆರ್ ಚಾಮುಂಡೇಶ್ವರಿ. ಸೊ ಈ ಸಮಯದಲ್ಲಿ ಅವರು ನಿಮ್ಮ ಜೊತೆ ಈ ಎಂಟೈರ್ ಪ್ರಾಸೆಸ್ಸಲ್ಲಿ ನಿಮ್ಮ ಜೊತೆ ಇರ್ತಾರೆ. ದಿಸ್ ಈಸ್ ಫಾರ್ ಯೋರ್ ಗುಡ್. ನಿಮ್ಮ ಎನರ್ಜಿನ, ನಿಮ್ಮ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ. ಸೊ ದಟ್ ಯು ಕ್ಯಾನ್ ಬಿ ಅ ಬೆಟರ್ ಹೀಲರ್, ಅ ಬೆಟರ್ ಟೀಚರ್, ಅ ಬೆಟರ್ ಹ್ಯೂಮನ್ ಬೀಯಿಂಗ್, ಅ ಬೆಟರ್ ಮ್ಯಾನಿಫೆಸ್ಟರ್. ಆ್ಯಂಡ್ ಓವರಾಲ್ ಆಗಿ ನಿಮ್ಮ ಈ ಏಂಜಲಿಕ್ ಕ್ವಾಲಿಟೀಸ್ನ, ನಿಮ್ಮ
ಈ ಪಾಸಿಟಿವ್ ಸೈಡನ್ನ ಇನ್ನೂ ಹೆಚ್ಚಾಗಿ ಆ್ಯಂಪ್ಲಿಫೈ ಮಾಡೋದಕ್ಕೆ ಈ ಎನರ್ಜೀಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇರೋದು. ಸೊ ಈ ಸ್ಯಾಟರ್ನ್ ರೆಟ್ರೋಗ್ರೇಡ್ ಐ ಥಿಂಕ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಆ ವಿಡಿಯೋನ ನೋಡೋದಕ್ಕೆ ಮರಿಬೇಡಿ. ಐ ಥಿಂಕ್ ಆಫ್ಟರ್ ದಿಸ್ ಈ ರೀಡಿಂಗ್ ಆದಮೇಲೆ ಮೇ ಬಿ ಸ್ಯಾಟರ್ನ್ ರೆಟ್ರೋಗ್ರೇಡ್ ರೀಡಿಂಗ್ ಮಾಡ್ತೀನಿ. ಬಟ್ ಆ್ಯಸ್ ಆಫ್ ನಾವು ಗ್ರೂಪ್ ನಂಬರ್ 2, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಈಟ್ ರೈಟ್, ಸ್ಲೀಪ್ ರೈಟ್, ಎಕ್ಸಸೈಸ್ ರೈಟ್ ಆ್ಯಂಡ್ ಸಿಂಪ್ಲಿಫೈ. ಓಕೆ, ಅದು ಇಂಪಾರ್ಟೆಂಟ್ ಆಗಿ ದುರ್ಗಮ್ಮ ನಿಮಗೆ ಹೇಳ್ತಾ ಇರೋದು. ಯು ಆರ್ ಗೋಯಿಂಗ್ ಥ್ರೂ ಸಮ್ ಕೈಂಡ್ ಆಫ್ ಆ್ಯಕ್ಟಿವೇಶನ್ ಈ ಪೀರಿಯಡಲ್ಲಿ. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್ ಗ್ರೂಪ್ ನಂಬರ್ 2. ಲಾಟ್ ಆಫ್ ಕನ್ಫ್ಯೂಷನ್ಸ್, ಲಾಟ್ ಆಫ್ ಡಿಸ್ಟರ್ಬೆನ್ಸಸ್, ಬಟ್ ಸಮ್ ಹೌ ಈ ರೀಡಿಂಗ್ನ ಕಂಪ್ಲೀಟ್ ಮಾಡಿದ್ದೀವಿ. ಹೋಪ್ಫುಲಿ ಇದನ್ನು ಪೋಸ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ಅಲ್ಲಿ ಇಲ್ಲಿ ಎಡಿಟ್ ಮಾಡಿ. ಬಟ್ ಸ್ಟಿಲ್ ಸ್ಟಾರ್ಟಿಂಗ್ ಆಗಿದ್ದ ಕನ್ಫ್ಯೂಷನ್ಸ್ ಜೊತೆಗೆ ಅಟ್ಲೀಸ್ಟ್ 3 to 4 ಟೈಮ್ಸ್ ಪಾಸ್ ಮಾಡಿದ್ದೀನಿ ಈ ರೀಡಿಂಗನ್ನು. ಲಾಡ್ ಆಫ್ ಡಿಸ್ಟರ್ಬೆನ್ಸಸ್ ಹೊರಗಡೆ. ಸೊ ಕ್ಲಿಯರ್ಲಿ ನಿಮ್ಮ ಎನರ್ಜಿನ ಇದು ಹೈಲೈಟ್ ಮಾಡ್ತಾ ಇರೋವಂಥದ್ದು. ಸೊ ಡೋಂಟ್ ವರಿ, ಇಟ್ ವಿಲ್ ಪಾಸ್. ದಿಸ್ ಇಸ್ ಟೆಂಪ್ರರಿ. ಆಲ್ರೈಟ್, ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಲವ್ ಯು ಆಲ್. ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು. ಬಾಯ್.